ಎಲ್ಲರಿಗೂ ನಮಸ್ಕಾರ. Dear friends, I welcome all of you to my grammar class. Today I am going to discuss reported speech or direct to indirect transformation. First, let us see what is direct and what is indirect. On the paper, if you see a sentence, a direct speech can be in two parts. The first one is reporting part, another one is statement. Reporting part is always outside of inverted comma, statement is always inside of inverted comma. In reporting part, there are two parts seen, that is, one is reporting subject, another one is reporting verb. RV, reporting verb is shortly called as RV. Inside the statement, you can see somebody's statement in direct words. That means how the speaker delivers his speech and what are the words he uses. Those words and that speech exactly copied and written in direct speech. But in indirect, that direct speech, those words which are used by the speaker are converted into the reporter's words. That means without bringing any change to the meaning of the statement which the speaker has given to his statement, without bringing change to that statement, only the statement can be changed. Only the statement can be changed. Bringing some changes to the pronoun, bringing some changes to the tense, bringing some changes to the adverbial. That is called indirect speech. In indirect speech, there is no inverted comma, there are no two parts, reporting part and statement like that. You see, ಇದನ್ನು ನಾನು ನಿಮಗೆ ಕನ್ನಡದಲ್ಲಿ, ಯಾಕಂದರೆ ಕನ್ನಡದ ಅನೇಕ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕಾದ ಪರಿಸ್ಥಿತಿ ಇರುವುದರಿಂದ ನಾನು ಡೈರೆಕ್ಟ್ ಸ್ಪೀಚ್ ಅಂದರೆ ನೇರವಾಗಿ ಒಬ್ಬ ವಾಚಕ ಯಾವ ರೀತಿಯಲ್ಲಿ ಮಾತಾಡಿರ್ತಾನೆ, ಏನ ಪದಗಳನ್ನು ಬಳಸಿರ್ತಾನೆ, ಆ ಪದಗಳು ಯಥಾವತ್ತಾಗಿ ಇದ್ದಾಗ ಅದನ್ನು ನಾವು ಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ. ಉದಾಹರಣೆಗೆ ಒಂದು ಪೌರಾಣಿಕ ಕಥಾ ಪ್ರಸಂಗ ಅಂತ ಭಾವಿಸೋಣ. ಭೀಮ ದುರ್ಯೋಧನನಿಗೆ ಒಂದು ಎಚ್ಚರಿಕೆಯನ್ನು ನೀಡ್ತಾನೆ. ಎಲೈ ದುರ್ಯೋಧನನೇ, 7 ಮೊಳ ಉದ್ದವಿರುವನೆಂಬ ಗರ್ವದಿಂದ ಹೀಗೆ ಮಾತನಾಡಬೇಡ. ನಾನು ನಿನ್ನನ್ನ ಈ ಗದೆಯಿಂದ ತಿಕ್ಕಿ ತೇದಿ ನಾದಿ ಬಿಡುವೆನು ಅಂತ ಹೇಳ್ಬಿಟ್ಟು ಈ ರೀತಿ ಮಾತಾಡ್ತಾನೆ. ಈಗ ನೋಡ್ರಿ, ಆ ಮಾತುಗಳು ಹೇಗದವೋ ಹಾಗೆಯೇ ನಾವು ಅದನ್ನ ಕೇಳಿದಾಗ ಮತ್ತು ಹೇಳಿದಾಗ ಅದು ಡೈರೆಕ್ಟ್ ಸ್ಪೀಚ್ ಅನಿಸ್ಕೊಳ್ತದೆ, ಆಯ್ತಾ. ಆದರೆ ಅದೇ ಡೈರೆಕ್ಟ್ ಸ್ಪೀಚನ್ನ ನಾವು ಒಬ್ಬ ಪ್ರೇಕ್ಷಕರಾಗಿ ಅದನ್ನು ಆಲಿಸಿ, ಒಬ್ಬ ಕ್ರಿಟಿಕ್ ಆಗಿ ಅದನ್ನು ವಿಮರ್ಶೆ ಮಾಡುವಾಗ ನಾವು ಆ ಮಾತುಗಳನ್ನು ನಮ್ಮ ಮಾತುಗಳನ್ನಾಗಿ ಅದರ ಮೂಲ ಅರ್ಥಕ್ಕೆ ಯಾವುದೇ ಭಂಗ ಬರದಂತೆ ನಾವು ಬದಲಾಯಿಸಬಹುದು. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಭೀಮನು ದುರ್ಯೋಧನನಿಗೆ ತಾನು 7 ಮೊಳ ಉದ್ದವಿರುವನೆಂಬ ಗರ್ವದಿಂದ ವರ್ತಿಸದಂತೆ, ಜಂಬ ಪಡದಂತೆ ಮತ್ತು ಅವನನ್ನ ತನ್ನ ಗದೆಯಿಂದ ತಿಕ್ಕಿ ತೇದಿ ನಾದಿ ಬಿಡುವುದಾಗಿ ಎಚ್ಚರಿಸಿದನು ಅಂತ ಈ ರೀತಿ ನಾವು ಅಲ್ಲಿ ಸ್ವಲ್ಪ ಬದಲಾವಣೆನ ತಂದು, ಅಂದ್ರೆ ಮೂಲ ಅರ್ಥಕ್ಕೆ ಚೇಂಜ್, ಯಾವುದೇ ಬದಲಾವಣೆ ಇಲ್ಲ, ಆದ್ರೆ ಆ ವಾಕ್ಯ ಹೇಳಿಕೆಗೆ ಮಾತ್ರ ಸ್ವಲ್ಪ ಬದಲಾವಣೆ ಇದೆ. ಈ ರೀತಿ ನಾವು ಬದಲಾವಣೆಯನ್ನು ತಂದಾಗ ಅದೇನಾಗುತ್ತೆ, ಇಂಡೈರೆಕ್ಟ್ ಸ್ಪೀಚ್ ಆಗುತ್ತೆ. ಇದನ್ನ ಇಂಗ್ಲಿಷ್ ನಲ್ಲಿ ಬಹಳ ಸಿಂಪಲ್ ಆಗಿ ನಿಮಗೆ ಹೇಳೋದಾದ್ರೆ, ಈಗ HM said to the students, HM said to the students, dear students, do not come to school tomorrow because there is the holiday. ನೋಡಿ, ಇದು HM ನ ಮಾತಿದು. ನೇರವಾಗಿ ಹೇಳೋಣ, HM said to the student. ಇದು ರಿಪೋರ್ಟಿಂಗ್ ಪಾರ್ಟ್. ಇದು HM said to the student ಅಂದ್ರೆ ಹೆಡ್ ಮಾಸ್ಟರ್ ವಿದ್ಯಾರ್ಥಿಗಳಿಗೆ ಹೇಳಿದರು. HM said to the student, ಇದು ಇನ್ವರ್ಟೆಡ್ ಕಾಮದಿಂದ ಹೊರಗಡೆ ಇರ್ತಕ್ಕಂಥದ್ದು. ಇದು ರಿಪೋರ್ಟಿಂಗ್ ಪಾರ್ಟ್. ಇದ್ರೊಳಗೆ 2 ಭಾಗ ಇದೆ. ದಿ HM ಅಂತ ಏನಿದೆಯಲ್ಲ, ಅದು ಹೆಡ್ ಮಾಸ್ಟರ್ ಅನ್ನುವಂಥದ್ದು, ದ ಹೆಡ್ ಮಾಸ್ಟರ್, ಅದು ರಿಪೋರ್ಟಿಂಗ್ ಸಬ್ಜೆಕ್ಟ್. ಸೆಡ್ ಟು ದ ಸ್ಟೂಡೆಂಟ್ಸ್,
ಅದು ಸೆಡ್ ಟು ಅಂತ ಏನಿದೆಯಲ್ಲ ಅದು ವರ್ಬ್. ಅದು ಟು ದ ಸ್ಟೂಡೆಂಟ್ಸ್ ಅಂತ ಇದೆ, ಅದು ಅಲ್ಲಿ ಅಡ್ವರ್ಬಿಯಲ್ ಆಗುತ್ತೆ. ಈಗ ಮುಂದೆ ಒಟ್ಟಾರೆ ರಿಪೋರ್ಟಿಂಗ್ ವರ್ಬ್ ಮತ್ತು ರಿಪೋರ್ಟಿಂಗ್ ಸಬ್ಜೆಕ್ಟ್ ಇದು ಒಂದು ಭಾಗ ಆಯ್ತು. ಇನ್ನೊಂದು ಭಾಗ ಇನ್ವರ್ಟೆಡ್ ಕಮದ ಒಳಗಡೆ ಇದೆ. ಅದು ಡಿಯರ್ ಸ್ಟೂಡೆಂಟ್ಸ್, ಡು ನಾಟ್ ಕಮ್ ಟು ದ ಸ್ಕೂಲ್ ಟುಮಾರೋ ಬಿಕಾಸ್ ದೇರ್ ಇಸ್ ದಿ ಹಾಲಿಡೇ ಅಂತ ಹಿಂಗೆ ವಾಕ್ಯ ಇದೆ. ಇದು ಸ್ಟೇಟ್ಮೆಂಟ್. ಇದು ನೋಡಿ, ಇದು ಡೈರೆಕ್ಟ್ ಸ್ಪೀಚ್. ಈಗ ನಾವು ಇದನ್ನ ಇಂಡೈರೆಕ್ಟ್ ಮಾಡಬೇಕಾದ್ರೆ ಹೀಗೆ ಹೇಳ್ಬೇಕು ನಾವು. ದ ಎಚ್ ಎಂ ಟೋಲ್ಡ್ ದ ಸ್ಟೂಡೆಂಟ್ಸ್, the HM told the students not to come to the school the following day ಅಥವಾ the next day because there was the holiday. ನೋಡಿ ಹಿಂಗೆ, the HM told the students not to come to the school following day ಅಥವಾ the next day because there was the holiday for the school. ಹೀಗೆ ಇದು ಇಂಡೈರೆಕ್ಟ್ ಸ್ಪೀಚ್. ಇದು ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಅನ್ನ ನಾನು ಟೋಲ್ಡ್ ಅಂತ ಹೇಳಿದೆ, ಅದನ್ನು ಬೇರೆ ರೀತಿಯಲ್ಲಿ ಹೇಳ್ಬೋದು. ಹೆಂಗಂದ್ರೆ ಆ ಅರ್ಥಕ್ಕೆ ಅನುಗುಣವಾಗಿ ದ ಹೆಡ್ ಮಾಸ್ಟರ್ ಇನ್ಫಾರ್ಮ್ಡ್ ದ ಸ್ಟೂಡೆಂಟ್ಸ್ ನಾಟ್ ಟು ಕಮ್ ಟು ದ ಸ್ಕೂಲ್ ಅಂತ ಹೇಳ್ಬೋದು, ಸಜೆಸ್ಟೆಡ್ ದ ಸ್ಟೂಡೆಂಟ್ಸ್ ನಾಟ್ ಟು ಕಮ್ ಟು ದ ಸ್ಕೂಲ್ ಅಂತ ಹಿಂಗೆಲ್ಲ ಹೇಳ್ಬೋದು. ಅದಕ್ಕೆ ಅರ್ಥಕ್ಕೆ ಅನುಗುಣವಾಗಿ ಸ್ವಲ್ಪ ಪದವನ್ನು ಬದಲಾಯಿಸಬಹುದು. ಇದು ಇಂಡೈರೆಕ್ಟ್ ಸ್ಪೀಚ್. ನೋಡಿ, ಹೀಗೆ ನಾವು ಓರಲ್ ಆಗಿ ಈ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ನ ಈ ಬದಲಾವಣೆಯನ್ನು ನಾವು ಈ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು. ಓಕೆ, ಈಗ ನಾವು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅನ್ನ ನಾವು ತಿಳ್ಕೋಬೇಕಾದ್ರೆ ಇನ್ನೊಂದು ಸಮಸ್ಯೆ ಏನಿದೆ ಅಂದ್ರೆ, ದೇರ್ ಆರ್ 4 kinds ಆಫ್ ಸೆಂಟೆನ್ಸ್ ಇನ್ ಇಂಗ್ಲಿಷ್: ಅಸರ್ಟಿವ್ ಸೆಂಟೆನ್ಸ್, ಇಂಟರೋಗೇಟಿವ್ ಸೆಂಟೆನ್ಸ್, ಇಂಪರೇಟಿವ್ ಸೆಂಟೆನ್ಸ್ ಅಂಡ್ ಎಕ್ಸ್ಕ್ಲಮೇಟರಿ. ಓಕೆ, ಅಕಾರ್ಡಿಂಗ್ ಟು ದೀಸ್ 4 sentences there will be some changes in transforming ಡೈರೆಕ್ಟ್ ಸ್ಪೀಚ್ ಟು ಇಂಡೈರೆಕ್ಟ್ ಸ್ಪೀಚ್. ಸ್ವಲ್ಪ ಬದಲಾವಣೆಗಳು ಇರ್ತವೆ. ಆದರೆ ಕಾಮನ್ ಟು ಆಲ್ ಕೆಲವು ಪ್ರಿನ್ಸಿಪಲ್ಸ್ಗಳನ್ನು ನಾವು ಮೊದಲಿಗೆ ಅರ್ಥ ಮಾಡ್ಕೋಬೇಕು. ಅದನ್ನು ನಾನು ನಿಧಾನವಾಗಿ ಒನ್ ಬೈ ಒನ್ ಹೇಳ್ತಾ ಹೋಗ್ತಿದ್ದೀನಿ. ಸ್ವಲ್ಪ ಇಲ್ಲಿ ವಿದ್ಯಾರ್ಥಿಗಳು ಅಥವಾ ಕಲಿಕಾದಾರರು ಇಲ್ಲಿ ಈ ಕಡೆ ಗಮನಿಸಬಹುದು. ಈಗ ಇಲ್ಲಿ ನೋಡಿ, ಕೆಲವು ಪ್ರಿನ್ಸಿಪಲ್ಸ್ ನಾನಿಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಅಸರ್ಟಿವ್ ಸೆಂಟೆನ್ಸ್ ಅನ್ನ ನಾವು ಮುಖ್ಯವಾಗಿ ಗಮನದಲ್ಲಿಟ್ಕೊಳ್ಳೋಣ. ಅಸರ್ಟಿವ್ ಸೆಂಟೆನ್ಸ್ ಅನ್ನ ಗಮನದಲ್ಲಿಟ್ಕೊಂಡು ಅಂದ್ರೆ ಕನ್ಸಿಡರಿಂಗ್ ಅಸರ್ಟಿವ್ ಸೆಂಟೆನ್ಸ್, ನೋಡಿ, ಆರ್ ವಿ ಅಂದ್ರೆ ರಿಪೋರ್ಟಿಂಗ್ ವರ್ಬ್. ಆಗ್ಲೇ ಹೇಳಿದೆ ನಿಮಗೆ, ರಿಪೋರ್ಟಿಂಗ್ ವರ್ಬ್ ಅಂತಕ್ಕಂಥದ್ದು ಇದನ್ನ ನಾವು ಹೇಗೆ ಬರಿಬೇಕಾಗುತ್ತೆ ಇಂಡೈರೆಕ್ಟ್ ಅಲ್ಲಿ ಅಂತ ಹೇಳಿದ್ರೆ, ಸೆಡ್ ಟು ಅಥವಾ ಟೋಲ್ಡ್ ಅಂತ, ಅಥವಾ ಅದರ ಮೀನಿಂಗಿಗೆ ತಕ್ಕಂತೆ ಸ್ವಲ್ಪ ಬದಲಾಯಿಸಿ ಬರಿಬಹುದು ನಾವು. ಆಗ್ಲೇ ಹೇಳಿದಂತೆ ಇನ್ಫಾರ್ಮ್ಡ್ ಅಂತಲೋ ಸಜೆಸ್ಟೆಡ್ ಅಂತಲೋ ಹಂಗೆ ಬರಿಬಹುದು. ನೋಡಿ, ಇದು ಮೊದಲನೇ ಕೆಲಸ. ಫಸ್ಟ್ ವಿ ಮಸ್ಟ್ ಚೇಂಜ್ ದ ರಿಪೋರ್ಟಿಂಗ್ ವರ್ಬ್. ಅಂದ್ರೆ ವಿ ಮಸ್ಟ್ ಬ್ರಿಂಗ್ ಅಬೌಟ್ ಸಮ್ ಮಾಡಿಫಿಕೇಶನ್ ಟು ದ ರಿಪೋರ್ಟಿಂಗ್ ವರ್ಬ್ ಅಕಾರ್ಡಿಂಗ್ ಟು ದ ಮೀನಿಂಗ್ ಆಫ್ ದಿ ರಿಪೋರ್ಟಿಂಗ್ ವರ್ಬ್. ರಿಪೋರ್ಟಿಂಗ್ ವರ್ಬಿನ ಅಗತ್ಯಕ್ಕೆ ಅನುಗುಣವಾಗಿ ನಾವು ಬೇರೆ ಪದವನ್ನು ಬಳಸಿ ಅಲ್ಲಿ ಬದಲಾವಣೆ ತರಬೇಕಾಗುತ್ತೆ. ಯೂಶುವಲಿ ವಿ ಯೂಸ್ ಸೆಡ್ ಟು ಆರ್ ಟೋಲ್ಡ್. ಇಲ್ಲಿ ಗಮನಿಸಬೇಕು, ಸೆಡ್ ಬರೆದಾಗ ಟು ಈಸ್ ಕಂಪಲ್ಸರಿ, ಪಾರ್ಟಿಕಲ್ ಟು ಈಸ್ ಕಂಪಲ್ಸರಿ. But when we use told, there is no need of using to. Told to ಅಂತ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೆಡ್ ಬರೆದಾಗ ಮಾತ್ರ ಟು ಕಂಪಲ್ಸರಿ. This is the first point we must keep in our mind. Let us go to second point. ಎರಡನೇದು ಏನ್ ಮಾಡ್ಬೇಕು ನಾವು ಅಂದ್ರೆ, we must use that conjunction. ಈ ರಿಪೋರ್ಟಿಂಗ್ ವರ್ಬ್ ಬರೆದ ತಕ್ಷಣ ನಾವು ನೆಕ್ಸ್ಟ್ ಮಾಡಬೇಕಾದ ಕೆಲಸ, ನಾವು ದಟ್ ಕಂಜಂಕ್ಷನ್ ಅನ್ನ ಉಪಯೋಗಿಸಬೇಕು. ಅಸರ್ಟಿವ್ ಸೆಂಟೆನ್ಸ್ ನಲ್ಲಿ ದಟ್ ಕಂಜಂಕ್ಷನ್ ಉಪಯೋಗ ಮಾಡಬೇಕು. ನಾವು ವಿ ಹ್ಯಾವ್ ಕನ್ಫೈನ್ಡ್ ಅವರ್ ಸೆಲ್ಫ್ ಟು ಅಸರ್ಟಿವ್ ಸೆಂಟೆನ್ಸ್. ಓಕೆ, ನಾನು ಮತ್ತೆ ಬೇರೆ ಹೋದಾಗ ಬೇರೆ ಹೇಳ್ತೀನಿ. ನಾನು ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ರಿಪೋರ್ಟಿಂಗ್ ವರ್ಬ್ ಬರೆದ ಮೇಲೆ ದೇರ್ ಶುಡ್ ಬಿ ದಟ್ ಕಂಜಂಕ್ಷನ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಚೇಂಜಿಂಗ್ ಪ್ರನೌನ್ಸ್. ನೋಡಿ, ವಿ ಮಸ್ಟ್ ಬ್ರಿಂಗ್ ಅಬೌಟ್ ಸಮ್ ಚೇಂಜಸ್ ಟು ದ ಪ್ರನೌನ್ಸ್ ವಿಚ್ ಆರ್ ಇನ್ ಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಸ್ಪೀಚ್ ನಲ್ಲಿ ಇರುವಂತಹ ಪ್ರನೌನ್ಸ್ ಗಳಿಗೆ ನಾವು ಬದಲಾವಣೆಯನ್ನ ತರಬೇಕಾಗುತ್ತೆ. ಯಾವ ತರ ಬದಲಾವಣೆ ತರಬೇಕಾಗುತ್ತೆ ಅದನ್ನ ನೀವು ಹಂಗೆ ಒಂದು ಫಾರ್ಮುಲಾದಲ್ಲಿ ಹೇಳ್ತೀನಿ ನಾನು. ಅಲ್ಲಿ ಮುಂದೆ ಎಕ್ಸಾಂಪಲ್ ನೋಡ್ತಾ ಹೋದಾಗ ಅದು ಬೇರೆ ಬೇರೆ ರೀತಿ ಗೊತ್ತಾಗುತ್ತೆ. ಫಾರ್ಮುಲಾದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಯೂಶುವಲಿ ಫಸ್ಟ್ ಅಂಡ್ ಸೆಕೆಂಡ್ ಪರ್ಸನ್ ಪ್ರನೌನ್ಸ್, ಆಲ್ ದ ಫಸ್ಟ್ ಅಂಡ್ ಸೆಕೆಂಡ್ ಪರ್ಸನ್ ಪ್ರನೌನ್ಸ್ ಆರ್ ಚೇಂಜ್ಡ್ ಇಂಟು ಥರ್ಡ್ ಪರ್ಸನ್ ಪ್ರನೌನ್. ಆಲ್ ದ ಫಸ್ಟ್ ಅಂಡ್ ಸೆಕೆಂಡ್ ಪರ್ಸನ್ ಪ್ರನೌನ್ಸ್ ಆರ್ ಚೇಂಜ್ಡ್ ಇಂಟು ಥರ್ಡ್ ಪರ್ಸನ್ ಪ್ರನೌನ್. ಉದಾಹರಣೆ ನೋಡ್ರಿ, ಐ ಅಂತ ಇರುತ್ತೆ.
ಅದು ಹಿ ಆಗ್ಬೋದು, ಶಿ ಆಗ್ಬೋದು. ವಿ ಅಂತ ಇರುತ್ತೆ, ದೇ ಆಗುತ್ತೆ. ಅದೇ ತರ ಯು ಅಂತಕ್ಕಂಥದ್ದು ಹಿ, ಶಿ, ದೇ ಅದೇನ್ ಬೇಕಾದ್ರೂ ಆಗ್ಬೋದು. ಅಂದ್ರೆ ಅಲ್ಲಿ ಆ ಸಂದರ್ಭ ನೋಡ್ಬೇಕು, ಯು ಅನ್ನ ಹಿ ಮಾಡ್ಬೇಕೋ, ಶಿ ಮಾಡ್ಬೇಕೋ, ದೇ ಮಾಡ್ಬೇಕು ಅಂತ ಅಲ್ವಾ. ಅದನ್ನ ಆಯಾ ಸಂದರ್ಭದಲ್ಲಿ ನಾವು ತಿಳ್ಕೊಬಹುದು. ಅಂದ್ರೆ ಇದು ಮೂರನೇ ಪಾಯಿಂಟ್ ಏನಂದ್ರೆ, ನಾವು ಡೈರೆಕ್ಟ್ ಸ್ಪೀಚಿನ ಪ್ರನೌನ್ಸ್ ಗಳನ್ನು ಬದಲಾಯಿಸಬೇಕು. ಹೇಗೆ ಬದಲಾಯಿಸಬೇಕು? ಫಸ್ಟ್ ಅಂಡ್ ಸೆಕೆಂಡ್ ಪರ್ಸನ್ ಪ್ರನೌನ್ಸ್ ಗಳನ್ನ ನಾವು ಥರ್ಡ್ ಪರ್ಸನ್ ಪ್ರನೌನ್ಸ್ ಆಗಿ ಚೇಂಜ್ ಮಾಡಬೇಕು ಅಂತ. ಇನ್ನು ನಾಲ್ಕನೇ ಪಾಯಿಂಟ್, ಲೆಟ್ ಅಸ್ ಗೋ ಟು ದ ಫೋರ್ತ್ ಪಾಯಿಂಟ್, ಚೇಂಜಿಂಗ್ ವರ್ಬ್ಸ್ ಆಫ್ ಆರ್ ವಿ. ಅಂದ್ರೆ ನೋಡ್ರಿ, ಇಫ್ ಆರ್ ವಿ ಇನ್ ಪಾಸ್ಟ್, ರಿಮೆಂಬರ್ ಇಟ್, ಅಂದ್ರೆ ರಿಪೋರ್ಟಿಂಗ್ ವರ್ಬ್ ಎರಡು ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಸಾಧ್ಯತೆ ಇರ್ತದೆ. ಒಂದು ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ಬೋದು, ಎರಡನೇದು ಪಾಸ್ಟ್ ಟೆನ್ಸ್ ಅಲ್ಲಿ ಇರ್ಬೋದು. ವೆನ್ ದ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್, ದೇರ್ ಈಸ್ ನೋ ನೀಡ್ ಆಫ್ bringing any change or changing reporting, there is no need of bringing any changes to the tense of the statement. ನೆನ್ಪಿಟ್ಕೊಳ್ಳಿ, ಸ್ಟೇಟ್ಮೆಂಟಿನ ಕಾಲವನ್ನ ನಾವು ಯಾವಾಗ ಬದಲಾಯಿಸಬೇಕಾಗುತ್ತೆ ಅಂತ ಹೇಳಿದ್ರೆ, ವೆನ್ ಅವರ್ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ಪಾಸ್ಟ್ ಟೆನ್ಸ್, ಜಸ್ಟ್ ಲೈಕ್ ಸೆಡ್ ಟು ಅಥವಾ ಟೋಲ್ಡ್, ಈ ತರ ಇದ್ದಾಗ ಮಾತ್ರ. ಅಥವಾ ಕೆಲವೊಮ್ಮೆ ಡ್ರಾಮಾ ಸ್ಪೀಚ್ ಕೊಟ್ಟಿರ್ತಾರೆ, ಅಲ್ಲಿ ಈಗ ಏನಿರೋದಿಲ್ಲ, ರಿಪೋರ್ಟಿಂಗ್ ವರ್ಬ್ ಏನಿರಲ್ಲ, ಅಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಇಟ್ ಈಸ್ ಅಸ್ಯೂಮ್ಡ್ ದಟ್ ದೇರ್ ಈಸ್ ದಿ ರಿಪೋರ್ಟಿಂಗ್ ವರ್ಬ್ ಇನ್ ಪಾಸ್ಟ್ ಟೆನ್ಸ್ ಅಲ್ವಾ. ಆದ್ರೆ ಅಲ್ಲಿ ಒಂದು ವೇಳೆ ರಿಪೋರ್ಟಿಂಗ್ ವರ್ಬ್ ಇದೆ ಅಂದ್ರೆ, ಸೇಸ್ ಅಂತ ಇದ್ರೆ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ರೆ, ನಾವು ಸ್ಟೇಟ್ಮೆಂಟ್ ನ ಕಾಲ ಬದಲಾಯಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದರಿಂದ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಟೆನ್ಸ್ ಅನ್ನ ಯಾವಾಗ ಚೇಂಜ್ ಮಾಡಬೇಕು, ವರ್ಬ್ಸ್ ಅನ್ನ ಯಾವಾಗ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ, ಓನ್ಲಿ ವೆನ್ ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ಪಾಸ್ಟ್ ಟೆನ್ಸ್. ರಿಪೋರ್ಟಿಂಗ್ ವರ್ಬ್ ಈಸ್ ಇನ್ ಪಾಸ್ಟ್ ಟೆನ್ಸ್, ದೆನ್ ವಿ ಮಸ್ಟ್ ಬ್ರಿಂಗ್ ಅಬೌಟ್ ಸಮ್ ಚೇಂಜಸ್ ಟು ದ ವರ್ಬ್ ಆಫ್ ದಿ we must bring about some changes to the tense of the verb of the statement. Tense of the verb of the statement. ಸ್ಟೇಟ್ಮೆಂಟಿನ ಕ್ರಿಯಾಪದದ ಕಾಲಕ್ಕೆ ನಾವು ಬದಲಾವಣೆಯನ್ನು ತರಬೇಕಾಗುತ್ತೆ ಅಂತ. ಯಾವ ರೀತಿ ಬದಲಾವಣೆ ತರಬೇಕಾಗುತ್ತೆ ಅಂತ ಸ್ವಲ್ಪ ನೀವು ಗಮನಿಸಬಹುದು. ಯಾವ ತರ ಬದಲಾವಣೆ ತರಬೇಕಾಗುತ್ತೆ ಅಂತ ಹೇಳಿದ್ರೆ, ಈಗ ಉದಾಹರಣೆ ನೋಡ್ರಿ, ಈಗ ಡೈರೆಕ್ಟ್ ಸ್ಪೀಚ್ ನಲ್ಲಿ ಇದನ್ನು ಬೇಕಾದ್ರೆ ನೀವು ಒಂದು ಪೇಪರ್ ಅಲ್ಲಿ ಯಾರಾದರೂ ಬರ್ಕೋಬಹುದು, ಚೇಂಜಸ್ ಹೆಂಗಾಗುತ್ತೆ ಅಂತ. ಒಂದ್ ಕಡೆ ಎಡಗಡೆಗೆ ಡೈರೆಕ್ಟ್ ಸ್ಪೀಚ್ ಕಾಲಮ್ ಅಂತ ಮಾಡ್ಕೊಳ್ಳಿ, ಬಲಗಡೆಗೆ ಇಂಡೈರೆಕ್ಟ್ ಸ್ಪೀಚ್ ಕಾಲಮ್ ಅಂತ ಮಾಡ್ಕೊಳ್ಳಿ, ಮಧ್ಯಕ್ಕೆ ಬಿಕಮ್ಸ್ ಅನ್ನೋದು ಕಾಮನ್. ಅದು ಈಗ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಕ್ರಿಯಾಪದವು ಸಿಂಪಲ್ ಟೆನ್ಸ್ ಇದ್ರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ರೆ, ಸಿಂಪಲ್ ಪ್ರೆಸೆಂಟ್ ಆಫ್ ದಿ ಡೈರೆಕ್ಟ್ ಸ್ಪೀಚ್ ಬಿಕಮ್ಸ್ ಸಿಂಪಲ್ ಪಾಸ್ಟ್. ಓಕೆ, ಸಿಂಪಲ್ ಪ್ರೆಸೆಂಟ್ ಆಫ್ ದಿ ಡೈರೆಕ್ಟ್ ಸ್ಪೀಚ್ ಬಿಕಮ್ಸ್ ಸಿಂಪಲ್ ಪಾಸ್ಟ್. ಹೀಗೆ ಈಗ ನೀವು ನಾನು ಹಂಗೆ ಒಂದು ಊಹೆ ಮಾಡ್ತೀನಿ. ನೀವು ಒಂದು ಪೇಪರ್ ತಗೊಂಡಿದ್ದೀರಿ, ಮಧ್ಯಕ್ಕೆ ಒಂದು ಗೆರೆ ಹಾಕೊಂಡಿದ್ದೀರಿ, ಎಡಗಡೆಗೆ ಡೈರೆಕ್ಟ್ ಸ್ಪೀಚ್ ಅಂತ ಬರ್ಕೊಂಡಿದ್ದೀರಿ, ಬಲಗಡೆಗೆ ಇಂಡೈರೆಕ್ಟ್ ಸ್ಪೀಚ್ ಅಂತ ಬರ್ಕೊಂಡಿದ್ದೀರಿ, ಆಮೇಲೆ ಎಡಗಡೆಗೆ 1 2 3 4 ಅಂತ ಕಲಮ್ ಹಾಕಿ ಅಂತ ಹೋಗಿದ್ದೀರಿ. ಈಗ ಮೊದಲಿಗೆ ಸಿಂಪಲ್ ಪ್ರೆಸೆಂಟ್ ಅಂತ ಬರ್ದಿರಿ, ಎಡಗಡೆಗೆ ಡೈರೆಕ್ಟ್ ಸ್ಪೀಚ್, ಎಡಗಡೆಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಮಧ್ಯಕ್ಕೆ ಬಿಕಮ್ಸ್ ಅಂತ ಬರ್ಕೊಳ್ರಿ, ಬಲಗಡೆಗೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ನೋಡಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಿಕಮ್ಸ್ ಸಿಂಪಲ್ ಪಾಸ್ಟ್, ಹೀಗೆ ಬರ್ಕೊಳ್ಳಿ. ಇದಾದ್ಮೇಲೆ ಎರಡನೇದಕ್ಕೆ ಹೋಗ್ರಿ ನೀವು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಿಕಮ್ಸ್ ಅಂತ ಏನೈತಲ್ಲ ಡಿಟೋ ಅಂತ ಕೇಳಿ, ಪ್ರೆಸೆಂಟ್ ಕಂಟಿನ್ಯೂಸ್ ಆಫ್ ದಿ ಡೈರೆಕ್ಟ್ ಸ್ಪೀಚ್ ಬಿಕಮ್ಸ್ ಪಾಸ್ಟ್ ಕಂಟಿನ್ಯೂಸ್. ಓಕೆ, ಡೈರೆಕ್ಟ್ ಸ್ಪೀಚ್ ನ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. ಅದೇ ರೀತಿ ಮೂರನೇದು, ಡೈರೆಕ್ಟ್ ಸ್ಪೀಚ್ ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಡೈರೆಕ್ಟ್ ಸ್ಪೀಚ್ ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಇನ್ನು ನಾಲ್ಕನೇದು, ಡೈರೆಕ್ಟ್ ಸ್ಪೀಚ್ ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ನೋಡಿ, ಡೈರೆಕ್ಟ್ ಸ್ಪೀಚ್ ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ಇದು ನಾಲ್ಕನೇದು. ಇನ್ನು ಐದನೇದಕ್ಕೆ ಹೋಗೋಣ, ಸಿಂಪಲ್ ಪಾಸ್ಟ್ ಅಲ್ವಾ. ಸಿಂಪಲ್ ಪಾಸ್ಟ್ ಆಫ್ ದಿ ಡೈರೆಕ್ಟ್ ಸ್ಪೀಚ್ ಬಿಕಮ್ಸ್ ಪಾಸ್ಟ್ ಪರ್ಫೆಕ್ಟ್ ಇನ್ ಇಂಡೈರೆಕ್ಟ್. ನೋಡಿ, ಸಿಂಪಲ್ ಪಾಸ್ಟ್ ಆಫ್ ದಿ ಡೈರೆಕ್ಟ್ ಸ್ಪೀಚ್ ಬಿಕಮ್ಸ್ ಪಾಸ್ಟ್ ಪರ್ಫೆಕ್ಟ್ ಇನ್ ಇಂಗ್ಲಿಷ್. ಇನ್ನು ಆರನೇದಕ್ಕೆ ಹೋಗೋಣ, ಪಾಸ್ಟ್ ಕಂಟಿನ್ಯೂಸ್ ಆಫ್ ದಿ ಡೈರೆಕ್ಟ್ ಸ್ಪೀಚ್ ಬಿಕಮ್ಸ್
past perfect of the past continuous of the direct speech becomes past perfect continuous tense. ಆರನೇದು ಇದು ಪಾಸ್ಟ್ ಕಂಟಿನ್ಯೂಸ್ ಡೈರೆಕ್ಟ್ ಸ್ಪೀಚ್ನಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಇದ್ದರೆ ಅದು ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ಇನ್ನು 7 ಮತ್ತು 8 ನೋಡಿ, 7ನೇದು ಯಾವುದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, 8ನೇದು ಯಾವುದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. 7ನೇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸು, 8ನೇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು. ಇವು ಎರಡು ಡೈರೆಕ್ಟ್ ಸ್ಪೀಚ್ನಲ್ಲಿ ಹೇಗಿರ್ತಾವೋ ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಹಾಗೇ ಇರ್ತವೆ. ದಟ್ ಮೀನ್ಸ್ these two tenses remain unchanged. Past perfect ಮತ್ತು past perfect continuous of the direct speech remain unchanged. ಬದಲಾವಣೆ ಆಗಲ್ಲ ಅಂತ ಬರ್ತದೆ. ಇದಾದ್ಮೇಲೆ ಮುಂದಕ್ಕೆ ಹೋಗಿ, ಈಗ ಶೆಲ್ ಇದ್ರೆ ಶುಡ್ ಆಗುತ್ತೆ, ವಿಲ್ ಇದ್ರೆ ವುಡ್ ಆಗುತ್ತೆ. ಇದನ್ನ ಕುರುಡಾಗಿ ಫಾಲೋ ಮಾಡಬಾರದು. ಅಲ್ಲಿ ನಮ್ಮ ಸಬ್ಜೆಕ್ಟಿನ ಪ್ರನೌನ್ ಚೇಂಜ್ ಆದ್ರೆ, ಅಂದ್ರೆ ಈಗ ಉದಾಹರಣೆ ಐ ಇದ್ದಾಗ ಶೆಲ್, ಐ ಉ ಇದ್ದಾಗ ಶೆಲ್ ಇರ್ತವೆ, ಯು ಹಿ ಇದ್ದಾಗ ವಿಲ್ ಇರುತ್ತೆ. ಅದು ಕಂಪಲ್ಸರಿ ಹಂಗೆ ಚೇಂಜ್ ಆಗ್ಲೇಬೇಕನ್ನೋದ. ಕೆಲವೊಮ್ಮೆ ಶೆಲ್ ಇದ್ದದ್ದು ವಿಲ್ ಆಗಿಬಿಡ್ಬೋದು. ಅಲ್ಲಿ ಆ ಸಂದರ್ಭ ನೋಡಿ ನಾವು ಅರ್ಥ ಮಾಡ್ಕೋಬೇಕು. ಬಟ್ ಈಗ ಹಂಗೆ ಒಂದು ಜನರಲ್ ರೂಲ್ ಏನಂದ್ರೆ ಶೆಲ್ ಶುಡ್ ಆಗುತ್ತೆ, ವಿಲ್ ವುಡ್ ಆಗುತ್ತೆ ಅಂತ ಹಿಂಗೆ ತಿಳ್ಕೊಂಡಿರಿ. ಆಮೇಲೆ ಕೆನ್ ಇದ್ರೆ ಕುಡ್ ಆಗುತ್ತೆ, ಮಾಡಲ್ ಆಕ್ಸಿಲರಿ. ಕೆನ್ ಇದ್ರೆ ಕುಡ್ ಆಗುತ್ತೆ, ಮೇ ಇದ್ರೆ ಮೈಟ್ ಆಗುತ್ತೆ. ಆಮೇಲೆ ಯೂಸ್ಡ್ ಟು, ಅಟ್ ಟು, ದೀಸ್ ಟು ವರ್ಬ್ಸ್ ರಿಮೇನ್ ಅನ್ಚೇಂಜ್ಡ್. used to, at to, these two remain unchanged. have to ಇದ್ರೆ ಅದು had to ಆಗುತ್ತೆ. ಅದು have to ಅಂತ ಇದ್ರೆ ಅದು had to ಅಂತ ಆಗುತ್ತೆ. ಇಷ್ಟು ನೀವು ಟೆನ್ಸ್ ಚೇಂಜ್ ಮಾಡೋದ್ರ ಬಗ್ಗೆ. ಅಂದರೆ ನಾವು ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಒಂದು ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚ್ ನಾವು ಮಾಡಬೇಕಾದ್ರೆ ಟೆನ್ಸಸ್ ಅನ್ನ ಹೇಗೆ ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಓವರಲ್ ಆಗಿ ನಾವು ಇಷ್ಟು ತಿಳ್ಕೊಂಡಾಗ ಆಯ್ತು. ಈಗ ನೆಕ್ಸ್ಟ್ ಇನ್ನೊಂದು ಮುಂದಿನ ಪಾಯಿಂಟಿಗೆ ನೀವು ಹೋಗ್ರಿ. ಯಾವುದಂತ ಹೇಳಿದ್ರೆ ಚೇಂಜಿಂಗ್ ದಿ ಅಡ್ವರ್ಬಿಯಲ್ಸ್. ಕೆಲವೊಮ್ಮೆ ಅಡ್ವರ್ಬಿಯಲ್ಸ್ ಇರ್ತವೆ. ಈಗ ನೌ ಅಂತ ಇರುತ್ತೆ, ಟುಮಾರೋ ಅಂತ ಇರುತ್ತೆ, ಟುಡೇ ಅಂತ ಇರುತ್ತೆ. ಇವೆಲ್ಲ ಚೇಂಜ್ ಮಾಡ್ಬೇಕಾಗುತ್ತೆ ನಾವು. ಈಗ ನೌ ಇದ್ರೆ ನೌ ಬಿಕಮ್ಸ್ ದೆನ್ ಆಗುತ್ತೆ. ಟುಮಾರೋ ಇದ್ರೆ ಅದು ದ ನೆಕ್ಸ್ಟ್ ಡೇ ಅಂತ ಆಗುತ್ತೆ. ಟುಡೇ ಅಂದ್ರೆ ದ ಫಾಲೋಯಿಂಗ್ ಡೇ ಅಂತ ಆಗುತ್ತೆ. ಓಕೆ, ಹೀಗೆ ಕೆಲವು ಅಡ್ವರ್ಬಿಯಲ್ಗಳು ಅಲ್ಲಿ ಅಗತ್ಯವಾಗಿ ಬಂದಾಗ ಅವು ಚೇಂಜ್ ಆಗ್ತವೆ. ಇದಿಷ್ಟು ನಾವು ಅಸರ್ಟಿವ್ ಸೆಂಟೆನ್ಸ್ ಬಗ್ಗೆ ನಾವು ತಿಳ್ಕೊಂಡಂಗಾಯ್ತು. ಅಂದ್ರೆ ಅಸರ್ಟಿವ್ ಸೆಂಟೆನ್ಸ್ ಅನ್ನ ನಾವು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಮಾಡಬೇಕಾದ್ರೆ ಇಷ್ಟೆಲ್ಲ ನಿಯಮಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ನಾವು ಕ್ವಶನ್ಗೆ ಹೋಗೋಣ. ಕ್ವಶನ್, ನಾವು ಮೊನ್ನೆ ನಿಮಗೆ ಕ್ವಶನ್ ಬಗ್ಗೆ ಹೇಳಿದೆ. ಪ್ರಶ್ನೆಗಳಲ್ಲಿ ಎರಡು ತರ ಇರುತ್ತೆ. ಪ್ರಶ್ನೆಗಳಲ್ಲಿ ಎರಡು ತರ ಇರುತ್ತೆ. ಯಾವ್ಯಾವ ತರ ಅಂತ ಹೇಳಿದ್ರೆ, ಒಂದು ಎಸ್ ನೋ ಪ್ರಶ್ನೆ ಅಂತ ಇರುತ್ತೆ, ಇನ್ನೊಂದು ಡಬಲ್ ಎಚ್ ಕ್ವಶನ್ ಅಂತ ಇರುತ್ತೆ ಅಲ್ವಾ. ಎಸ್ ನೋ ಪ್ರಶ್ನೆ ಮತ್ತು ಡಬಲ್ ಎಚ್ ಕ್ವಶನ್ ಇವೆರಡು ಡಿಫರೆಂಟ್. ಈಗ ಡೈರೆಕ್ಟ್ ಸ್ಪೀಚ್ ನಲ್ಲಿ ಎಸ್ ನೋ ಪ್ರಶ್ನೆ ಬಂತಂದ್ರೆ ಅದನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ಇಲ್ಲಿ ಏನು ಕ್ರಮಗಳನ್ನು ಅನುಸರಿಸಬೇಕು ಅಂತ ನೀವು ತಿಳ್ಕೊಳ್ಳಿ. ಮೊದಲನೇದಾಗಿ ಪ್ರಶ್ನೆ ಬಂತಂದ್ರೆ ನಾವು ಇಂಡೈರೆಕ್ಟ್ ಸ್ಪೀಚ್ ಬರೆಯುವಾಗ ಅಲ್ಲಿ ಆಸ್ಕ್ಡ್, ಇನ್ಕ್ವೈರ್ಡ್, ರಿಕ್ವೆಸ್ಟೆಡ್ ಈ ರೀತಿ ಪದಗಳನ್ನ ಅದರ ಅರ್ಥಕ್ಕೆ ಅನುಗುಣವಾಗಿ ನಾವು ಬಳಕೆ ಮಾಡಬೇಕು. ಅಲ್ಲಿ ಸೆಡ್ ಟು, ಟೋಲ್ಡ್ ಅನ್ನೋ ಪದಗಳನ್ನು ಬಿಟ್ಟು ಬಿಡಬೇಕು. ಸೆಡ್ ಟು, ಟೋಲ್ಡ್ ಅನ್ನೋ ಪದಗಳನ್ನು ಬಿಟ್ಟು ಆಸ್ಕ್ಡ್, ರಿಕ್ವೆಸ್ಟೆಡ್, ಇನ್ಕ್ವೈರ್ಡ್ ಈ ತರದ ಕೆಲವು ಪದಗಳನ್ನು ನಾವು ಉಪಯೋಗಿಸಬೇಕಾಗುತ್ತೆ. ಅಲ್ಲಿ ಅಕಾರ್ಡಿಂಗ್ ಟು ದ ಮೀನಿಂಗ್ ಆ ಪದಗಳು ನಾವು ಉಪಯೋಗಿಸೋ ಪದ ಅಲ್ಲಿ ಮೀನಿಂಗಿಗೆ ತಕ್ಕಂತೆ ಶೂಟ್ ಆಗಿರ್ಬೇಕದು. ಆ ರೀತಿ ಪದಗಳನ್ನು ಬಳಸ್ಬೇಕು. ಇದು ಒಂದನೇದಾಗಿ. ಅಂದ್ರೆ ರಿಪೋರ್ಟಿಂಗ್ ವರ್ಬ್ ಅಲ್ಲಿ ಸೆಡ್ ಅಂತ ಇದ್ರೂ ಕೂಡ ನಾವು ಆಸ್ಕ್ಡ್ ಅಂತ ಬಳಸ್ಬೇಕು, ಅಥವಾ ಇನ್ಕ್ವೈರ್ಡ್ ಅಂತ ಬಳಸ್ಬೇಕು, ಅಥವಾ ರಿಕ್ವೆಸ್ಟೆಡ್ ಅಂತ ಬಳಸ್ಬೇಕು. ಈ ರೀತಿ ಇದು ಒಂದನೇದು. ಇನ್ನು ಎರಡನೇದು, ಅಸರ್ಟಿವ್ ಸೆಂಟೆನ್ಸ್ ನಲ್ಲಿ ದಟ್ ಕಂಜಂಕ್ಷನ್ ಉಪಯೋಗಿಸಿದ್ರಿ ಹೌದಾ, ಆ ರೀತಿ ಇಲ್ಲಿ ದಟ್ ಕಂಜಂಕ್ಷನ್ ಯೂಸ್ ಮಾಡಂಗಿಲ್ಲ. ಇಲ್ಲಿ ಮೊದಲಿಗೆ ನಾವೇನ್ ಮಾಡಬೇಕು, ದಟ್ ಕಂಜಂಕ್ಷನ್ ಉಪಯೋಗಿಸೋದು ಬಿಟ್ಬಿಟ್ಟು ಇಫ್ ಆರ್ ವೆದರ್ ಅನ್ನುವಂಥ ಪದಗಳನ್ನು ನಾವು ಉಪಯೋಗಿಸಬೇಕು. ಇಫ್ ಆರ್ ವೆದರ್ ಅನ್ನುವಂಥ ಪದಗಳನ್ನು ಉಪಯೋಗಿಸಬೇಕು. ಆಮೇಲೆ ಪ್ರಶ್ನೆಯ ಮಾದರಿಯನ್ನ ಸಾದಾ ವಾಕ್ಯದ ಮಾದರಿಗೆ ಬರಿಬೇಕು. ಇದು ಬಹಳ ಇಂಪಾರ್ಟೆಂಟ್. ಇದು ಈಗ ಕ್ವಶನ್ ಮಾದರಿ ಇತ್ತಂದ್ರೆ ಅದನ್ನ ನಾವು ಸಾದಾ ವಾಕ್ಯದ ಮಾದರಿಗೆ ಬರಿಬೇಕು. ಅದನ್ನ ಮುಂದೆ ನಾನು ಅದನ್ನ ಮಾಡುವಾಗ ತೋರಿಸ್ತೀನಿ ಕರೆಕ್ಟ್ ಆಗಿ ಅದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸದ್ಯಕ್ಕೆ ಇಷ್ಟು ಪಾಯಿಂಟ್ ನೆನ್ಪಿಟ್ರೆ ಸಾಕು. ಇದು ಪ್ರಶ್ನೆಗಳ ಬಗ್ಗೆ ಗೊತ್ತಾಯ್ತಾ. ಆಮೇಲೆ ಡಬಲ್ ಎಚ್ ಕ್ವಶನ್ ಇದ್ದಾಗ ಸೇಮ್ ಡಬಲ್ ಎಚ್ ವರ್ಡ್ ಉಪಯೋಗಿಸ್ಬೇಕು. ಎಸ್ ನೋ ಕ್ವಶನ್ ಬಂದ್ರೆ ಇಫ್ ಆರ್ ವೆದರ್ ಯೂಸ್ ಮಾಡಬೇಕು. ಎಸ್ ನೋ ಕ್ವಶನ್ ಬಂದಾಗ ಇಫ್ ಆರ್ ವೆದರ್ ಉಪಯೋಗಿಸ್ಬೇಕು. ಡಬಲ್ ಎಚ್ ಕ್ವಶನ್ ಬಂದಾಗ ಅದೇ ಡಬಲ್ ಎಚ್ ವರ್ಡ್ ಅನ್ನು ಉಪಯೋಗಿಸ್ಬೇಕು.
ಆದ್ರೆ ಕ್ವಶನ್ ಅನ್ನ ನಾಮಿನಲ್ ಕ್ಲಾಸ್ ಆಗಿ ಪರಿವರ್ತಿಸಿ ಬರಿಬೇಕು. ಇನ್ನು ಟೆನ್ಸ್ ಚೇಂಜ್ ಮಾಡ್ತಕ್ಕಂಥದ್ದು, ಅಡ್ವರ್ಬಿಯಲ್ ಚೇಂಜ್ ಮಾಡೋದು ಅದೆಲ್ಲ ಕಾಮನ್, ಎಲ್ಲ ಕಡೆ ಅದು ಅಪ್ಲೈ ಆಗುತ್ತೆ. ಅದು ಆ ರೂಲ್ಸ್ ಎಲ್ಲ ಕಡೆ ಅಪ್ಲೈ ಆಗುತ್ತೆ. ಇನ್ನ ಮೂರನೇದು ಇನ್ನೊಂದು ಪಾಯಿಂಟ್ ಹೋಗೋಣ ಕೊನೆಯದಾಗಿ, ಯಾವ್ದಂದ್ರೆ ಇಂಪೆರೇಟಿವ್ ಸೆಂಟೆನ್ಸ್. ಇಂಪೆರೇಟಿವ್ ಸೆಂಟೆನ್ಸ್ ಅಂದ್ರೆ ಆದೇಶ, ಆಜ್ಞಾಧಾರಕ ವಾಕ್ಯ ಅಂತ ಕರಿತೀವಿ. ಅಲ್ಲಿ ಆಜ್ಞಾಧಾರಕ ವಾಕ್ಯದಲ್ಲಿ ನೋಡ್ರಿ ಸಜೆಷನ್ ಇರ್ಬೋದು, ಆರ್ಡರ್ ಇರ್ಬೋದು, ಹೀಗೆ ಬೇರೆ ಬೇರೆ, ಆಮೇಲೆ ಇನ್ನು ಬೇರೆ ಅಡ್ವೈಸ್ ಇರ್ಬೋದು. ಅಡ್ವೈಸ್ ಇದ್ರೆ ಅಡ್ವೈಸ್ಡ್ ಅಂತ ಬರಿಬೇಕು, ಸಜೆಷನ್ ಇದ್ರೆ ಸಜೆಸ್ಟೆಡ್ ಅಂತ ಬರಿಬೇಕು, ಆರ್ಡರ್ ಇದ್ರೆ ಆರ್ಡರ್ಡ್ ಅಂತ ಬರಿಬೇಕು. ಈ ರೀತಿ ಅಲ್ಲಿ ಕೂಡ ಹಾಗೆ ರಿಪೋರ್ಟಿಂಗ್ ವರ್ಬ್ ಅನ್ನ ನಮ್ಮ ಸ್ಟೇಟ್ಮೆಂಟ್ ಏನಿರುತ್ತೆ ಅದರ ಮೀನಿಂಗಿಗೆ ತಕ್ಕಂತೆ ಬರಿಬೇಕು. ಇದು ಮೊದಲನೇದಾಗಿ. ಇಲ್ಲಿ ದಟ್ ಕಂಜಂಕ್ಷನ್ ಯೂಸ್ ಮಾಡಂಗಿಲ್ಲ, ಇಫ್ ಆರ್ ವೆದರ್ ಉಪಯೋಗಿಸಂಗಿಲ್ಲ. ಮತ್ತೆ ಏನ್ ಮಾಡ್ಬೇಕಂದ್ರೆ ಆ ಇಂಪೆರೇಟಿವ್ ವಾಕ್ಯದ ಮೇನ್ ವರ್ಬ್ ಏನಿರುತ್ತೋ ಆ ಮೇನ್ ವರ್ಬ್ಗೆ ಟು ಸೇರಿಸ್ಬೇಕು ಹಿಂದಕ್ಕೆ. ಅಂದ್ರೆ ಅದನ್ನ ಟು ಇನ್ಫೈನೈಟಿವ್ ಆಗಿ ಬರಿಬೇಕು ಅಂತ. ಇಷ್ಟು ಜನರಲ್ ನಿಯಮಗಳಿವು. ಈ ಜನರಲ್ ನಿಯಮಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂದೊಂದಾಗಿ ಕೆಲವು ಕ್ರಮಗಳನ್ನ ನಾವು ನೋಡ್ತಾ ನೋಡ್ತಾ ಬರಬಹುದು. ಈಗ ನಾನು ನಿಮಗೆ ಎಕ್ಸಾಂಪಲ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸ್ವಲ್ಪ ಬೋರ್ಡ್ ಕಡೆ ನೀವು ಲಕ್ಷಿಸಬಹುದು. ಈಗ ನೋಡಿ, ಈಗ ಮೊದಲಿಗೆ ಲೆಟ್ ಮಿ ಸ್ಟಾರ್ಟ್ ವಿತ್ ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ನಿಂದ ಮೊದಲಿಗೆ ನಾವು ಉದಾಹರಣೆಗಳನ್ನ ಪ್ರಾರಂಭ ಮಾಡೋಣ. ಈಗ ಕೆಲವು ನಿರ್ದಿಷ್ಟವಾದ ಹೆಸರುಗಳನ್ನ ನಾನು ಬಳಸ್ತಿದ್ದೀನಿ ಸುಮ್ಮನೆ. ಸತೀಶ್ ಸೆಡ್. ಲತಾ you have not done well. ಇಷ್ಟೇ ಸಾಕು ನೋಡಿ. ಇಲ್ಲಿ ಇದು ಒಂದು ಅಸರ್ಟಿವ್ ಸೆಂಟೆನ್ಸ್. ನೀವು ಆಗ್ಲೇ ಹೇಳಿದ ಕೆಲವು ವಿಚಾರಗಳನ್ನು ಇಲ್ಲಿ ಪ್ರಾಕ್ಟಿಕಲಿ ಅರ್ಥ ಮಾಡ್ಕೋಬಹುದು. ಇದು ದಿಸ್ ಈಸ್ ದಿ ರಿಪೋರ್ಟಿಂಗ್ ಪಾರ್ಟ್. ಸತೀಶ್ ಸೆಡ್, ದಿಸ್ ಈಸ್ ದಿ ರಿಪೋರ್ಟಿಂಗ್ ಪಾರ್ಟ್. ಇಲ್ಲಿ ರಿಪೋರ್ಟಿಂಗ್ ಸಬ್ಜೆಕ್ಟ್ ಯಾರು ಅಂದ್ರೆ ಇದು ಸತೀಶ್ ಅಂತಕ್ಕಂಥದ್ದು ರಿಪೋರ್ಟಿಂಗ್ ಸಬ್ಜೆಕ್ಟ್. ಸೆಡ್ ಅಂತಕ್ಕಂಥದ್ದು ಇದು ರಿಪೋರ್ಟಿಂಗ್ ವರ್ಬ್. ಈ ಇನ್ಸೈಡ್ ಇನ್ವರ್ಟೆಡ್ ಕಾಮಾದಲ್ಲಿ ಏನಿದೆಯಲ್ಲ, ಲತಾ ಯು ಹ್ಯಾವ್ ಡನ್ ವೆಲ್ ಅನ್ನುವಂಥ ವಾಕ್ಯ, ಇದು ಸ್ಟೇಟ್ಮೆಂಟ್. ಇದು ಸ್ಟೇಟ್ಮೆಂಟ್, ಇದು ರಿಪೋರ್ಟಿಂಗ್ ಪಾರ್ಟ್. ರಿಪೋರ್ಟಿಂಗ್ ಪಾರ್ಟ್ ಅಲ್ಲಿ ಸತೀಶ್ ರಿಪೋರ್ಟಿಂಗ್ ಸಬ್ಜೆಕ್ಟ್, ಇದು ರಿಪೋರ್ಟಿಂಗ್ ವರ್ಬ್. ಇಷ್ಟು ಇದು. ಈಗ ನಾವು ಇಂಡೈರೆಕ್ಟ್ ಮಾಡುವಾಗ ನಾನು ಆಗ್ಲೇ ಹೇಳಿದಂತೆ ಫಸ್ಟ್ ಈ ರಿಪೋರ್ಟಿಂಗ್ ವರ್ಬ್ ಅನ್ನು ನಾವು ಕರೆಕ್ಟ್ ಆಗಿ ಬರ್ಕಬೇಕು. ಯಾವ ತರ ಬರ್ಕಬೇಕು ಅಂತ ಹೇಳಿದ್ರೆ, ಈಗ ನೋಡಿ, ಸತೀಶ್ ಯಾರಿಗೆ ಹೇಳ್ದ ಅನ್ನೋದನ್ನ ನೀವು ಗಮನಿಸಿ. ಸತೀಶ್ ಸೆಡ್ ಟು ಲತಾ. ಯಾಕಂದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಒಳಗೆ ಯಾರಿಗೆ ಹೇಳಿದೆ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಆದ್ರಿಂದ ಸ್ಟೇಟ್ಮೆಂಟ್ ನಲ್ಲಿ ಲತಾ ಅಂತ ಇರೋದ್ರಿಂದ ಸತೀಶ ಲತಾಗೆ ಹೇಳ್ದ, ಸೆಡ್ ಟು ಲತಾ. ಇದನ್ನ ನೀವು ಟೋಲ್ಡ್ ಅನ್ನು ಉಪಯೋಗಿಸಿದ್ರೆ ಟು ಬರಿತಕ್ಕಂತ ಅವಶ್ಯಕತೆ ಇಲ್ಲ. ಇದು ಗಮನಿಸಿ. ಸತೀಶ್ ಟೋಲ್ಡ್ ಲತಾ ಅಥವಾ ಸತೀಶ್ ಸೆಡ್ ಟು ಲತಾ ಅಂತ ಹೀಗೆ ಬರದ್ಮೇಲೆ ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ನೀವು? ಈಗ ಮುಗಿತೀವಿ ಕೆಲಸ. ಈಗ ಪ್ರನೌನಿಗೆ ಹೋಗ್ಬೇಕು. ಪ್ರನೌನ್ ಏನಿದೆ, ಯು ಅಂತ ಇದೆ, ಸೆಕೆಂಡ್ ಪರ್ಸನ್ ಪ್ರನೌನ್ ಇದೆ. ಈ ಸೆಕೆಂಡ್ ಪರ್ಸನ್ ಪ್ರನೌನ್ ಏನಾಗುತ್ತೆ, ಇದು ಥರ್ಡ್ ಪರ್ಸನ್ ಪ್ರನೌನ್ ಆಗುತ್ತೆ. ಈಗ ಇದನ್ನ ಥರ್ಡ್ ಪರ್ಸನ್ಗೆ ಚೇಂಜ್ ಮಾಡುವಾಗ ನಾವು ಇದು ಯಾರಿಗೆ ರೆಫರ್ ಮಾಡುತ್ತೆ ಅಂತ ಸ್ವಲ್ಪ ಗಮನಿಸಬೇಕು. ನೋಡಿ, ಯು ರೆಫರ್ ಟು ಲತಾ. ಇದು ಸತೀಶ್ ಸಂಬಂಧಪಟ್ಟದ್ದಲ್ಲ, ಇದು ಲತಾನಿಗೆ ಸಂಬಂಧಪಟ್ಟಿದ್ದು. ಆದ್ರಿಂದ ಲತಾ ಹುಡುಗಿ ಸಿಂಗ್ಯುಲರ್, ಆದ್ರಿಂದ ಯು ಅನ್ನುವಂಥದ್ದು ಇಲ್ಲಿ ಶಿ ಆಗತ್ತೆ ಅಂತ ಗಮನಿಸಿ. ಸೆಡ್ ಟು ಲತಾ, ಸಾರಿ ದಟ್ ಉಪಯೋಗಿಸ್ಬೇಕು. ಇಲ್ಲಿ ದಟ್ ಕಂಜಂಕ್ಷನ್ ಉಪಯೋಗಿಸ್ಬೇಕು. ದಟ್ ಕಂಜಂಕ್ಷನ್ ಉಪಯೋಗಿಸಿದ ಮೇಲೆ ಪ್ರನೌನಿಗೆ ಹೋಗ್ಬೇಕು. ಪ್ರನೌನ್ ಏನಾಯ್ತು ಇಲ್ಲಿ, ಶಿ ಆಯ್ತು. ಗಮನಿಸಿ ನೋಡಿ, ಸತೀಶ್ ಸೆಡ್ ಟು ಅಥವಾ ಟೋಲ್ಡ್ ಲತಾ. ಅದಾದ್ಮೇಲೆ ನಾವೇನ್ ಮಾಡಿದ್ವಿ,
ದಟ್ ಯೂಸ್ ಮಾಡಿದ್ವಿ. ದಟ್ ಯೂಸ್ ಮಾಡಿದ್ಮೇಲೆ ಯು ಪ್ರನೌನ್ ಅನ್ನ ಶಿ ಆಗಿ ಚೇಂಜ್ ಮಾಡಿದ್ವಿ. ಓಕೆ, ಇದಾದ್ಮೇಲೆ ಈಗ ಟೆನ್ಸಿಗೆ ಹೋಗಿ ನೀವು. ಈಗ ಟೆನ್ಸ್ ರೂಲ್ ಏನಿದೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಈಗ ಇಲ್ಲಿ ಹ್ಯಾವ್ ನಾಟ್ ಡನ್ ವೆಲ್ ಅಂತ ಇದೆ. ಯು ಹ್ಯಾವ್ ನಾಟ್ ಡನ್ ವೆಲ್ ಅಂತ ಹೇಳಿದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಯ್ತು. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನ ನಾನು ಇಂಡೈರೆಕ್ಟ್ ಅಲ್ಲಿ ಏನ್ ಮಾಡಬೇಕು, ಪಾಸ್ಟ್ ಪರ್ಫೆಕ್ಟ್ ಮಾಡಬೇಕು. ಆದ್ರಿಂದ ಈಗ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಕ್ಸಿಲರಿ ಉಪಯೋಗಿಸಬೇಕು. ಹ್ಯಾಡ್ ನಾಟ್ ಡನ್ ವೆಲ್. ಗಮನಿಸಿ ನೋಡಿ, ಇಲ್ಲಿ ಸತೀಶ್ said to ಲತಾ ಅಥವಾ ಟೋಲ್ಡ್ ಲತಾ that she had not done well. ಇದು ಇಂಡೈರೆಕ್ಟ್ ಸ್ಪೀಚ್ ಆಯ್ತು. ನೀವು ಗಮನಿಸಿ, ಆಗ್ಲೇ ಹೇಳಿರ್ತಕ್ಕಂಥ ಪ್ರಿನ್ಸಿಪಲ್ಗಳನ್ನ ಇಲ್ಲಿ ನಾವು ಫಾಲೋ ಮಾಡಿದ್ವಿ ಅಂತ ಗಮನಿಸಿ. ಮೊದಲನೇದಾಗಿ ರಿಪೋರ್ಟಿಂಗ್ ವರ್ಬ್ ಅನ್ನ ಚೇಂಜ್ ಮಾಡಿ ಬರೆದ್ವಿ. ಎರಡನೇದಾಗಿ ಯಾರಿಗೆ ಹೇಳಿದ್ರು ಅಂತ ಬರ್ಕೊಂಡ್ವಿ. ಅದಾದ್ಮೇಲೆ ದಟ್ ಕಂಜಂಕ್ಷನ್ ಯೂಸ್ ಮಾಡಿದ್ವಿ. ಅದಾದ್ಮೇಲೆ ಪ್ರನೌನ್ ಅನ್ನ ಚೇಂಜ್ ಮಾಡಿದ್ವಿ. ಇಲ್ಲಿ ಪ್ರನೌನ್ ಯು ಅನ್ನುವಂಥದ್ದು ಲತಾಗೆ ರೆಫರ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಶಿ ಆಯ್ತು. ಅದಾದ್ಮೇಲೆ ಟೆನ್ಸ್ ಅನ್ನ ಚೇಂಜ್ ಮಾಡಿದ್ವಿ. ಇಲ್ಲಿ ಅಡ್ವರ್ಬಿಯಲ್ ಬಂದಿಲ್ಲ, ಬಿಟ್ವಿ. ನೋಡಿ, ಇಷ್ಟು ಇದು ಇಂಡೈರೆಕ್ಟ್ ಸ್ಪೀಚ್ ಆಗಿ ಅಸರ್ಟಿವ್ ಸೆಂಟೆನ್ಸ್ ಬದಲಾವಣೆ ಆಗಿರ್ತಕ್ಕಂಥದ್ದು. ಇದಕ್ಕೆ ಇನ್ನೊಂದು ಉದಾಹರಣೆ ನೋಡೋಣ. The doctor said sister you were absent yesterday. ಈಗ ನೋಡಿ, ದಿ ಡಾಕ್ಟರ್ ಸೆಡ್ ಸಿಸ್ಟರ್ ಯು ವರ್ ಆಬ್ಸೆಂಟ್ ಯೆಸ್ಟರ್ಡೇ. ಈಗ ಇಲ್ಲಿ ಹೆಚ್ಚಿನ ವಿವರ ನಾವು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಒಂದು ವಾಕ್ಯದಲ್ಲಿ ನಿಮ್ಗೆ ಆಗಲೇ ಗೊತ್ತಾಗಿರೋದ್ರಿಂದ ಈಗ ಇಲ್ಲಿ ಏನ್ ಬದಲಾವಣೆ ಏನೇನ್ ಮಾಡ್ಬೋದು ಅಂತ ನೀವು ಗಮನಿಸಿ. ಡಾಕ್ಟರ್ ಯಾರಿಗೆ ಹೇಳ್ತಾರೆ, ಸಿಸ್ಟರ್ಗೆ ಹೇಳ್ತಾರೆ. ಏನಂತ ಹೇಳ್ತಾರೆ, ನೀವು ನಿನ್ನೆ ಆಬ್ಸೆಂಟ್ ಆಗಿದ್ದೀರಿ ಅಂತ ಹೇಳ್ತಾರೆ. ಈಗ ಇದನ್ನ ಇಲ್ಲಿ ಬರ್ಕೊಳ್ಳೋಣ. ನೋಡಿ, ಇಲ್ಲಿ ದಿ ಡಾಕ್ಟರ್ ಟೋಲ್ಡ್ ದ ಸಿಸ್ಟರ್ ದಟ್. ನೋಡಿ, ಯಾರಿಗೆ ಹೇಳಿದರು ಅಂತ ಆದ್ಮೇಲೆ ದಟ್ ಬಂತು. ದಟ್ ಈಗ ಸಿಸ್ಟರ್ ಹೆಣ್ಮಗಳಾಗಿರೋದ್ರಿಂದ ಇಲ್ಲಿ ಯು ಪ್ರನೌನು ಏನಾಗುತ್ತೆ, ಇಲ್ಲಿ ಶಿ ಆಗುತ್ತೆ. ಶಿ ಅಲ್ವಾ, ಶಿ ಆಯ್ತು. ಇದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಕೆಲಸ ಇರತಕ್ಕಂಥದ್ದು ಈ ಕ್ರಿಯಾಪದ. ಇದು ವರ್ ಅಂತ ಇದೆ, ಅಂದ್ರೆ ಯು ಇರೋದ್ರಿಂದ ಇಲ್ಲಿ ವರ್ ಅಂತ ಇದೆ. ಇದು ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಸ್ಟೇಟಿವ್ ಸೆಂಟೆನ್ಸ್. ಇದು ಪಾಸ್ಟ್ ಟೆನ್ಸ್ ಸ್ಟೇಟಿವ್ ಸೆಂಟೆನ್ಸ್. ಪಾಸ್ಟ್ ಸ್ಟೇಟಿವ್ ಅನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಸ್ಟೇಟಿವ್ ಆಗಿ ಮಾಡಬೇಕು. ಪಾಸ್ಟ್ ಸ್ಟೇಟಿವ್ ಅನ್ನ ಪಾಸ್ಟ್ ಪರ್ಫೆಕ್ಟ್ ಸ್ಟೇಟಿವ್ ಸೆಂಟೆನ್ಸ್ ಆಗಿ ಮಾಡಬೇಕು. ಆದ್ರಿಂದ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಸ್ಟೇಟಿವ್ ಆಗ್ಬೇಕಾದ್ರೆ ನೋಡಿ, ಇಲ್ಲಿ ಮೊದಲು ಪಾಸ್ಟ್ ಪರ್ಫೆಕ್ಟ್ ಆಗ್ಬೇಕಾದ್ರೆ ಹ್ಯಾಡ್ ಬೇಕು. ಇದು ಸ್ಟೇಟಿವ್ ಆಗ್ಬೇಕಾದ್ರೆ ಬೀನ್ ಬೇಕು. ಗಮನಿಸಿ, ಇಲ್ಲಿ ಬೀನ್ ನೋಡಿ, ಶಿ ಹ್ಯಾಡ್ ಬೀನ್ ಆಬ್ಸೆಂಟ್. ಶಿ ಹ್ಯಾಡ್ ಬೀನ್ ಆಬ್ಸೆಂಟ್ ದ ಡೇ ಬಿಫೋರ್. ಇಷ್ಟು ದ ಡೇ ಬಿಫೋರ್ ಅಥವಾ ಯೆಸ್ಟರ್ಡೇ ಅಂತಕ್ಕಂಥದ್ದು ಏನಾಯ್ತು, ದ ಡೇ ಬಿಫೋರ್ ಅಥವಾ ದ ಡೇ ಬಿಫೋರ್, ದಟ್ ಈಸ್ ರೈಟ್. ಓಕೆ, ಈಗ ನೋಡಿ, ದ ಡಾಕ್ಟರ್ ಸೆಡ್ ಸಿಸ್ಟರ್ ಯು ಆರ್ ಆಬ್ಸೆಂಟ್ ಯೆಸ್ಟರ್ಡೇ. ದ ಡಾಕ್ಟರ್ ಟೋಲ್ಡ್ ದ ಸಿಸ್ಟರ್ ದಟ್ ಶಿ ಹ್ಯಾಡ್ ಬೀನ್ ಆಬ್ಸೆಂಟ್ ದ ಡೇ ಬಿಫೋರ್. ಅಲ್ವಾ, ನೀವು ಒಂದು ದಿನ ಆಬ್ಸೆಂಟ್ ಆಗಿದ್ರಿ. ನೀವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಇದು ಹ್ಯಾಡ್ ಬೀನ್ ಅನ್ನೋದನ್ನ ಗಮನಿಸಿ. ಯಾಕಂದ್ರೆ ಬಹಳಷ್ಟು ಜನ ನಾನು ನೋಡಿದಂತ ನನ್ನ ಸರ್ವಿಸ್ ಅಲ್ಲಿ ಸುಮಾರು ಜನ ಹುಡುಗರಿಗೆ ಇದು ಹೆಂಗ್ ಬರಿಬೇಕು, ಇದು ಯಾಕೆ ಅಂತ ಅರ್ಥ ಆಗಲ್ಲ. ಅದರಿಂದ ಗಮನಿಸಿ ನೀವು. ಇಲ್ಲಿ ಪಾಸ್ಟ್ ಟೆನ್ಸ್ ಇದೆ, ಪಾಸ್ಟ್ ಟೆನ್ಸ್ ಸ್ಟೇಟಿವ್. ಸ್ಟೇಟಿವ್ ಅಂತ ಯಾವ್ದಕ್ಕೆ ಅಂತೀವಿ, ಮುಂದೆ ಕ್ರಿಯಾಪದ ಇಲ್ಲ, ಕಾಂಪ್ಲಿಮೆಂಟ್ ಇದೆ ಇಲ್ಲಿ. ಈ ತರದ ಸ್ಟೇಟಿವ್ ಸೆನ್ಸ್ ಬರೋ ರೀತಿನೇ ನಾವು ಪರ್ಫೆಕ್ಟ್ ಟೆನ್ಸ್ ಮಾಡ್ಬೇಕಾದಾಗ ನೋಡಿ, ನಾವು ಹ್ಯಾವ್ ಬೀನ್,
ಹ್ಯಾಸ್ ಬೀನ್, ಹ್ಯಾಡ್ ಬೀನ್ ಅಂತ ಬರೆದ್ಬಿಟ್ಟು ಮುಂದೆ ಅದು ಏನಿದೆ ಅದನ್ನ ಬರಿಬೇಕು. ಆಬ್ಸೆಂಟ್ ಅಂತ ಇದ್ರೆ ಆಬ್ಸೆಂಟ್ ಅಂತ ಬರಿಬೇಕು. ಇನ್ನೊಂದು ಬೇರೆ ಏನಾದರೂ ಡಲ್ ಅಂತ ಇದ್ರೆ ಡಲ್, ಸ್ಯಾಡ್ ಅಂತ ಇದ್ರೆ ಸ್ಯಾಡ್ ಹಂಗೆ ಬರಿಬೇಕು ಅದು ಅಲ್ವಾ. ಅದೇ ರೀತಿ ಇಲ್ಲಿ ನಾವು ಬರೆದಿದ್ದೀವಿ. ಈಗ ಇದು ಪಾಸ್ಟ್ ಟೆನ್ಸ್ ಇದೆ, ಪಾಸ್ಟ್ ಪರ್ಫೆಕ್ಟ್ ಆಗಬೇಕಾದ್ರೆ ಹ್ಯಾಡ್ ಬೀನ್ ಆಬ್ಸೆಂಟ್ ಅಂತ ಬರೆದು ಇಷ್ಟು. ಇದು ಅಸರ್ಟಿವ್ ಸೆಂಟೆನ್ಸ್ ಅನ್ನ ನಾವು ಇಂಡೈರೆಕ್ಟ್ ಮಾಡ್ತಕ್ಕಂಥ ಒಂದು ಕ್ರಮ. ಈಗ ನಾವು ಮೋರ್ ಎಕ್ಸರ್ಸೈಸ್ ಅಂತ ಹೇಳ್ಬಿಟ್ಟು ಇನ್ನೊಂದು ಕ್ಲಾಸಲ್ಲಿ ನಾವು ಮಾಡ್ಬೋದು, ಇನ್ನೊಂದು ಪೀರಿಯಡ್ ಅಲ್ಲಿ ಮಾಡ್ಬೋದು. ಈಗ ನಾನು ಎಲ್ಲಾ ವಾಕ್ಯಗಳನ್ನ ಇಂಟ್ರೊಡ್ಯೂಸ್ ಮಾಡುವ ಪ್ರಯತ್ನ ಮಾಡ್ತೀನಿ ಇದರಲ್ಲಿ, ಈ ವಿಡಿಯೋದಲ್ಲಿ. ಇದು ಅಸರ್ಟಿವ್ ಸೆಂಟೆನ್ಸ್ ಆಯ್ತು. ಈಗ ಎಲ್ಲಿ ಹೋಗೋಣ? ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ ಅಲ್ವಾ. ಕ್ವಶನ್ಸ್ ಹೇಗೆ, ಹೌ ಟು ಕನ್ವರ್ಟ್ ಡೈರೆಕ್ಟ್ ಕ್ವಶನ್ಸ್ ಇಂಟು ಇಂಡೈರೆಕ್ಟ್ ಕ್ವಶನ್ಸ್, ಇಂಡೈರೆಕ್ಟ್ ಸ್ಟೇಟ್ಮೆಂಟ್, ಇಂಡೈರೆಕ್ಟ್ ಸ್ಪೀಚ್ ಆಗಿ ನಾವು ಹೆಂಗೆ ಬದಲಾವಣೆ ಮಾಡಬೇಕು ಅಂತ. ಈಗ ನಿಮ್ಗಾಗಲೇ ಹೇಳಿದೆ ಕ್ವಶನ್ಸ್ನಲ್ಲಿ 2 ಥರ ಇರ್ತದೆ ಅಂತ. ಮೊದಲು ಅವುಗಳನ್ನು ಬದಲಾವಣೆ ಮಾಡೋದನ್ನು ಕಲ್ತ್ಕೊಳ್ಳೋಣ. ಫಸ್ಟ್ ಡ್ಯೂಟಿ ಏನಂತ ಹೇಳಿದ್ರೆ, ಆಲ್ ದ ಕ್ವಶನ್ಸ್ ಮಸ್ಟ್ ಬಿ ರೀರಿಟನ್ ಇಂಟು ಅಸರ್ಟಿವ್ ನೇಚರ್. ಒಂಥರ ಅಸರ್ಟಿವ್ ಸ್ಟೇಟ್ಮೆಂಟ್ ಅನ್ನೋ ರೀತಿಯಲ್ಲಿ ಬರಿಬೇಕು. ಅದನ್ನು ಆ ರೀತಿ ಪರಿವರ್ತಿಸ್ಬೇಕು, ಅದನ್ನು ಹಂಗೆ ಕನ್ವರ್ಟ್ ಮಾಡಬೇಕು. ಈಗ ಅದನ್ನ ಸ್ವಲ್ಪ ಕನ್ವರ್ಟ್ ಮಾಡುವ ಒಂದು ವಿಧಾನ ನಾನಿಲ್ಲಿ ಸೂಕ್ಷ್ಮವಾಗಿ ತೋರಿಸ್ಕೊಡ್ತೀನಿ. ಈಗ ನೋಡಿ, ಈಸ್ ಇಟ್ ರೈಟ್ ಅಂತ ಹಿಂಗಿದೆ ಅಂತ ತಿಳ್ಕೊಳ್ಳಿ. ಈಸ್ ಇಟ್ ರೈಟ್? ಓಕೆ. ಈಗ ಈಸ್ ಇಟ್ ರೈಟ್ ಅನ್ನುವಂಥದ್ದು ಇಂಡೈರೆಕ್ಟ್, ಅದು ಇದು ಪ್ರಶ್ನೆ, ಇದು ಕ್ವಶನ್ ಮಾರ್ಕ್ ಹಾಕೋಣ. ಇದು ಒಂದು ಸಾದಾ ವಾಕ್ಯದ ನೇಚರಿಗೆ ಬರಬೇಕಾದ್ರೆ ಇಲ್ಲಿ ಏನಾಗುತ್ತೆ, ಇಟ್ ಆಯ್ತು, ಇದು ಇಲ್ಲಿಗೆ ಬಂತು, ಈಸ್. ಓಕೆ, ಇದು ರೈಟ್, ಇದು ಈಗ ಸಾದಾ ವಾಕ್ಯ ಆಯ್ತು. ಆದ್ರೆ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಹಿಂಗ್ ಬರೆಯಲ್ಲ ನಾವು. ಇದು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದು ಮತ್ತೆ ಏನು ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಗಮನಿಸಿ, ಇಟ್ ಇದೆಯಲ್ಲ ಇದು ದಟ್ ಆಗುತ್ತೆ, ಈಸ್ ಟೆನ್ಸ್ ಚೇಂಜ್ ಆಗುತ್ತೆ, ಆಮೇಲೆ ರೈಟ್ ಅಂತ ಇರುತ್ತೆ. ಇಲ್ಲಿ ಗಮನಿಸಿ, ನೀವು ಬೇಕಾದ್ರೆ ನೋಟ್ ಮಾಡ್ಕೋಬಹುದು ನೋಡಿ. ಇದು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇರ್ತಕ್ಕಂಥದ್ದು. ಓಕೆ, ಇದು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇರ್ತಕ್ಕಂಥದ್ದು. ಇದು ಇಂಡೈರೆಕ್ಟ್ ಸ್ಪೀಚ್ಗೆ ಬರಬೇಕಾದ್ರೆ ನೋಡಿ, ಈಸ್ ಇಟ್ ರೈಟ್ ಅನ್ನುವಂಥದ್ದು ದಟ್ ವಾಸ್ ರೈಟ್ ಅಂತ ಆಗುತ್ತೆ. ಇಲ್ಲಿ ಪ್ರಶ್ನೆ ಇರಲ್ಲ. ಇದು ಹಿಂದಕ್ಕೆ ಏನಿರುತ್ತೆ, ಇಫ್ ಆರ್ ವೆದರ್ ಅನ್ನೋ ಪದವನ್ನು ಬಳಸಿರ್ತೀವಿ. ಆಮೇಲೆ ಇಂಥವ್ರು ಕೇಳಿದ್ರು ಅಂತ ಬರೆದಿರ್ತೀವಿ. ಇಂಥವ್ರಿಗೆ ಕೇಳಿದ್ರು ಅಂತ ಬರಿತೀವಿ. ಇಫ್ ಆರ್ ವೆದರ್ ಅನ್ನು ಬರಿತಿದೀವಿ. ಆಮೇಲೆ ದಟ್ ವಾಸ್ ರೈಟ್ ಅಂತ ಈ ಕ್ರಮದಲ್ಲಿ ವಾಕ್ಯ ಬರಿತೀವಿ. ಇದು ಇಂಡೈರೆಕ್ಟ್ ನಲ್ಲಿ ಆಗ್ತಕ್ಕಂಥ ಒಂದು ಪರಿವರ್ತನೆ. ಯಾವ ಪ್ರಶ್ನೆ, ಎಸ್ ನೋ ಕ್ವಶನ್ಸ್ಗಳು. ಓಕೆ, ಈಗ ಇನ್ನೊಂದು ಬೇರೆ ರೀತಿ ಇದು ನೋಡೋಣ, ಮಾದರಿಯನ್ನ ನೋಡೋಣ. Were they in the office yesterday ಅಂತ ಹಿಂಗಿದೆ ಅಂತ ತಿಳ್ಕೊಳ್ಳಿ. were they in the office yesterday ಹಿಂಗಿದೆ. ಈಗ ನೋಡಿ, ವರ್ ಆಗ್ಲೇ ನಿಮ್ಗೆ ಹೇಳ್ಕೊಟ್ಟೆ, ಇದು ಸ್ಟೇಟಿವ್ ವಾಕ್ಯ. ಇದು ಸ್ಟೇಟಿವ್ ವಾಕ್ಯ ಇದ್ದಾಗ ಇದು ವರ್ ಏನಾಗುತ್ತೆ, ಹ್ಯಾಡ್ ದ ಬೀನ್ ಆಗುತ್ತೆ. ಈಗ ಇಲ್ಲಿ ಬದಲಾವಣೆ ಗಮನಿಸ್ರಿ, ಈ ದೇ ಇದೆಯಲ್ಲ, ಇದು ಈ ಕಡೆ ದೇ ಆಯ್ತು, ದೇ. ಈಗ ಇದು ವರ್ ಅಂತಕ್ಕಂಥದ್ದು ಹ್ಯಾಡ್ ಬೀನ್ ಅಂತ ಆಯ್ತು. ನೋಡಿ, ಹ್ಯಾಡ್ ಬೀನ್ ಅಂತ ಆಯ್ತು. ಇದು ವರ್ ಅಂತಕ್ಕಂಥದ್ದು ಹ್ಯಾಡ್ ಬೀನ್ ಅಂತ ಆಯ್ತು. ದೇ ಇಲ್ಲಿಗೆ ಬಂತು, ದೇ ಹ್ಯಾಡ್ ಬೀನ್. ಸೇಮ್ ಮುಂದೆ, ಇನ್ ದ ಆಫೀಸ್, the day before, ಬಟ್ ಇದು ಇಂಡೈರೆಕ್ಟ್ ಅಲ್ಲಿ ಈ ತರ ಆಗುತ್ತೆ. ವರ್ ದೇ ಇನ್ ದ ಆಫೀಸ್ ಎಸ್ಟರ್ಡೇ ಅಂತ ಕೇಳಿದ್ರೆ, ದೇ ಹ್ಯಾಡ್ ಬೀನ್ ಇನ್ ದ ಆಫೀಸ್ ಎಸ್ಟರ್ಡೇ. ಇದು ಹಿಂದಕ್ಕೆ ಇಫ್ ಆರ್ ವೆದರ್ ಇರುತ್ತೆ, ಇಂಥವ್ರು ಕೇಳಿದ್ರು ಅಂತ ಇರುತ್ತೆ. ಓಕೆ, ಇದು ಎಸ್ ನೋ ಪ್ರಶ್ನೆಯನ್ನ ನಾವು ಇಂಡೈರೆಕ್ಟ್ ಮಾಡುವಂತ ಒಂದು ವಿಧಾನ. ಇನ್ನೊಂದು ಪ್ರಶ್ನೆ ನೋಡೋಣ, ಯಾಕಂದ್ರೆ ಇವೆರಡು ಸ್ಟೇಟಿವ್ ಆದವು. ಒಂದು ಡೈನಮಿಕ್ ವಾಕ್ಯ ಚಿಕ್ಕದ ಒಂದು ನೋಡೋಣ. ಡಿಡ್ ದ ಗರ್ಲ್ಸ್ ಡ್ಯಾನ್ಸ್
ವೆಲ್, ಇದು ಪ್ರಶ್ನೆ. ಡಿಡ್ ದ ಗರ್ಲ್ಸ್ ಡ್ಯಾನ್ಸ್ ವೆಲ್ ಅಂತ. ಇದು ಡೈರೆಕ್ಟ್ ಸ್ಪೀಚ್ನಾಗ ಇದೆ ಹಿಂಗೆ. ಓಕೆ, ಈಗ ನೋಡಿ ಇದು ಸಬ್ಜೆಕ್ಟ್. ಫಸ್ಟ್ ಇದನ್ನ ತಗೋಬೇಕು, ದ ಗರ್ಲ್ಸ್. ಓಕೆ, ದ ಗರ್ಲ್ಸ್ ಅಲ್ವಾ. ಈಗ ಇದು ಡಿಡ್ ಡ್ಯಾನ್ಸ್, ಇವೆರಡು ವರ್ಬ್, ಇದು ಆಕ್ಸಿಲರಿ. ಇದು ಯಾವ ಟೆನ್ಸ್ನಾಗಿದೆ ಅಂತ ಅರ್ಥ ಮಾಡ್ಕೋಬೇಕು. ನೋಡಿ, ಡಿಡ್ ಅನ್ನೋದು ಪಾಸ್ಟ್ ಟೆನ್ಸ್. ಎಂತ ಪಾಸ್ಟ್ ಟೆನ್ಸ್? ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸಿನ ಈ ಪ್ರಶ್ನೆಯನ್ನು ನಾವು ಇಂಡೈರೆಕ್ಟ್ ಮಾಡಬೇಕಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಏನಾಗುತ್ತೆ, ಆಗ್ಲೇ ನಾನು ರೂಲ್ಸ್ ಹೇಳಿದೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಬಿಕಮ್ಸ್ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಆದ್ರಿಂದ ಪಾಸ್ಟ್ ಪರ್ಫೆಕ್ಟ್ ಆಕ್ಸಿಲರಿಯನ್ನ ಮೊದಲು ಬರಿಬೇಕು. ಹ್ಯಾಡ್ ಡ್ಯಾನ್ಸ್ ಅಂತಕ್ಕಂಥದ್ದು ಡ್ಯಾನ್ಸ್ಡ್ ಅಂತ ಆಗುತ್ತೆ. ನೋಡಿ ಇಲ್ಲಿ, ದ ಗರ್ಲ್ಸ್ ಹ್ಯಾಡ್ ಡ್ಯಾನ್ಸ್ಡ್, ಮುಂದೆ ಏನಿದೆ, ವೆಲ್ ಅಂತ ಇದೆ. ನೋಡಿ ಗಮನಿಸಿ, ಡಿಡ್ ದ ಗರ್ಲ್ಸ್ ಡ್ಯಾನ್ಸ್ ವೆಲ್, ಕ್ವಶನ್ ಮಾರ್ಕ್ ಇದೆ ಅಲ್ಲಿ. ಆದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಬರಲ್ಲ, ಕ್ವಶನ್ ಮಾರ್ಕ್ ಹೋಗುತ್ತೆ, ಯಾಕಂದ್ರೆ ಇದು ಸಾದಾ ಸ್ಟೇಟ್ಮೆಂಟ್ ಆಗುತ್ತೆ ಅವಾಗ. ಡಿಡ್ ದ ಗರ್ಲ್ಸ್ ಡ್ಯಾನ್ಸ್ ವೆಲ್, ಎಸ್ ನೋ ಕ್ವಶನ್. ಈಗ ಇಲ್ಲಿ ಯಾರೋ ಸಂಬಡಿ ಆಸ್ಕ್ಡ್ ಅಂತ ತಿಳ್ಕೊಳ್ಳೋಣ. ಸಂಬಡಿ ಆಸ್ಕ್ಡ್ ಇಫ್ ದ ಗರ್ಲ್ಸ್ ಹ್ಯಾಡ್ ಡ್ಯಾನ್ಸ್ಡ್ ವೆಲ್ ಅಂತ. ಹೀಗೆ ಸಂಬಡಿ ಆಸ್ಕ್ಡ್ ಇಫ್ ದ ಗರ್ಲ್ಸ್ ಹ್ಯಾಡ್ ಡ್ಯಾನ್ಸ್ಡ್ ವೆಲ್ ಅಂತ. ಹೀಗೆ ನೋಡಿ, ಹೀಗೆ ನಾವು ಎಸ್ ನೋ ಪ್ರಶ್ನೆಗಳನ್ನ ಡೈರೆಕ್ಟ್ ನಿಂದ ಇಂಡೈರೆಕ್ಟ್ ಗೆ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಕ್ರಮ ಇದು. ಇನ್ನು ಡಬಲ್ ಎಚ್ ಕ್ವಶನ್ಗೆ ಹೋಗೋಣ. ಡಬಲ್ ಎಚ್ ಕ್ವಶನ್ಗಳು ಯಾವ ರೀತಿ ಆಗ್ತವೆ ನೋಡಿ. ಅವು ಕೂಡ ನಾಮಿನಲ್ ಕ್ಲಾಸ್ ಆಗಿ ಪರಿವರ್ತಿಸಬೇಕು. ಡಬಲ್ ಎಚ್ ಕ್ಲಾಸಸ್ ಏನಿರ್ತವೆ, ಕ್ವಶನ್ಸ್ಗಳು ಏನಿರ್ತವೆ, ಅವುಗಳನ್ನ ಡಬಲ್ ಎಚ್ ಕ್ಲಾಸ್, ನಾಮಿನಲ್ ಕ್ಲಾಸ್ನ ಒಂದು ಫಾರ್ಮ್ಗೆ ಬರಿಬೇಕು ನಾವು. ಮೊದಲು ಪ್ರಶ್ನೆ ನೋಡೋಣ. ಈಗ ನೋಡಿ, ಇಲ್ಲಿ ಹೂ ಆರ್ ಯು ಅಂತ ಹಿಂಗಿದೆ ಅಂತ ತಿಳ್ಕೊಳ್ಳಿ. ಹೂ ಆರ್ ಯು ಹಿಂಗಿದೆ. ಇದು ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ, ಇದು ಸಂಖ್ಯೆ ಡೈರೆಕ್ಟ್ ಆಗಿ ನಿಮ್ಗೆ ಹೇಳೋದಾದ್ರೆ, ಹೂ ಆರ್ ಯು ಅನ್ನೋದು ನಾಮಿನಲ್ ಕ್ಲಾಸ್ ಆಗ್ಬೇಕಾದ್ರೆ ಹೂ ಯು ಆರ್ ಅಂತ ಆಯ್ತು. ಆದ್ರೆ ಇದನ್ನ ನಾವು ಇಂಡೈರೆಕ್ಟ್ ಅಲ್ಲಿ ಬರೆಯಲ್ಲ, ಹಿಂಗ್ ಬರೆಯಲ್ಲ. ಇಂಡೈರೆಕ್ಟ್ ನಲ್ಲಿ ಇನ್ನೊಂದು ಸ್ಟೆಪ್ ಕೆಳಕ್ ಹೋಗ್ಬೇಕು ನೀವು. ಹೆಂಗಂದ್ರೆ, ಹೂ ಯು ಏನಿದೆಯಲ್ಲ ಇದು ಚೇಂಜ್ ಆಗುತ್ತೆ. ಹೆಂಗ್ ಚೇಂಜ್ ಆಗುತ್ತೆ? ಈಗ ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿ, ಅವನ್ ಗಂಡ್ಸು ಅಂತ ತಿಳ್ಕೊಳ್ಳೋಣ, ಅದು ಹೀ ಆಗ್ಬೋದು. ಹೆಂಗ್ಸು ಅಂತ ಇದ್ರೆ ಶಿ ಆಗ್ಬೋದು. ಓಕೆ, ಈಗ ಇಲ್ಲಿ ಹೂ ಅಥವಾ ಹಿ ಅಥವಾ ಶಿ ಆಗಿ ಈಗ ಆರ್ ಅಂತ ಇದೆ, ಇದು ಪ್ರೆಸೆಂಟ್ ಟೆನ್ಸ್. ಇದು ಈ ಪ್ರೆಸೆಂಟ್ ಟೆನ್ಸ್ ಕ್ರಿಯಾಪದ ಏನಾಗುತ್ತೆ, ಪಾಸ್ಟ್ ಟೆನ್ಸ್ ಆಗುತ್ತೆ. ಪಾಸ್ಟ್ ಟೆನ್ಸ್ ಆಗುತ್ತೆ ಅಂದ್ರೆ ಆರ್ ಹೋಗಿ ಇಲ್ಲಿ ವರ್ ಅಂತ ಬರಿಬಾರ್ದು. ಯಾಕಂದ್ರೆ ಇಲ್ಲಿ ಹಿ ಶಿ ಎರಡು ಸಿಂಗುಲರ್ ಇರೋದ್ರಿಂದ ನಾವು ಇಲ್ಲಿ ವಾಸ್ ಅಂತ ಬರಿಬೇಕು. ಈಗ ನೋಡಿ, ಹೂ ಹಿ ವಾಸ್ ಅಥವಾ ಹೂ ಶಿ ವಾಸ್ ಅಂತ ಯಾರೋ ಕೇಳಿದ್ರು ಅಂತ ತಿಳ್ಕೊಳ್ಳೋಣ. ಈಗ ಸಂಬಡಿ ಆಸ್ಕ್ಡ್ ಹೂ ಆರ್ ಯು ಅಂತ, ಸಂಬಡಿ ಆಸ್ಕ್ಡ್ ಹೂ ಆರ್ ಯು ಅಲ್ವಾ, ಅಥವಾ ಸಂಬಡಿ ಸೆಡ್ ಹೂ ಆರ್ ಯು ಅಂತ ಡೈರೆಕ್ಟ್ ಸ್ಪೀಚ್ ಆಗಿದೆ. ಅದನ್ನ ನಾನು ಇಂಡೈರೆಕ್ಟ್ ಬರಿಬೇಕಾದ್ರೆ ಸಂಬಡಿ ಆಸ್ಕ್ಡ್ ಮೀ ಅಂತ ನನಗೆ ಅನ್ಕಂದ್ರೆ ಹೂ ಐ ವಾಸ್ ಅಂತ ಆಗುತ್ತೆ. ಅದು ಸಂಬಡಿ ಆಸ್ಕ್ಡ್ ಹಿಮ್ ಅಂತ ಅಂದ್ರೆ ಹೂ ಹಿ ವಾಸ್ ಅಂತ ಆಗುತ್ತೆ. ಹರ್ ಅಂತ ಹೇಳಿದ್ರೆ, ಸಂಬಡಿ ಆಸ್ಕ್ಡ್ ಹರ್ ಅಂತ ಹೇಳಿದ್ರೆ ಹೂ ಶಿ ವಾಸ್ ಅಂತ ಆಗುತ್ತೆ. ಇಲ್ಲಿ ಅಕಸ್ಮಾತ್ ಆಗಿ ಪ್ಲೂರಲ್ ಬಂತು ಅಂತ ತಿಳ್ಕೊಳ್ಳಿ. ಪ್ಲೂರಲ್ ಬಂತು ಅಂದ್ರೆ ನೋಡಿ, ಹೂ ದೇ ವರ್ ಅಂತ ಆಗುತ್ತೆ, ಹೂ ದೇ ವರ್ ಅಂತ ಆಗುತ್ತೆ. ಆಯ್ತಾ? ಇದು ಡಬಲ್ ಎಚ್ ಕ್ವಶನ್ಸ್ಗಳು ಇಂಡೈರೆಕ್ಟ್ ನಲ್ಲಿ ಆಗ್ತಕ್ಕಂಥ ಬದಲಾವಣೆ. ಇದು ನೋಡಿ, ಈ ರೀತಿ ಬದಲಾವಣೆ ಆಗ್ತವೆ, ಇದು ಗಮನಿಸ್ಬೇಕು. ಇನ್ನೊಂದು ನಾನು ಡೈನಮಿಕ್ ಉದಾಹರಣೆ ಒಂದು ಕೊಟ್ಟು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹೌ ಡಿಡ್ ದ ಬಾಯ್ಸ್ ಪ್ಲೇ ಹಿಂಗಿದೆ ಅಂತ ತಿಳ್ಕೊಳ್ಳೋಣ. ಹೌ ಡಿಡ್ ದ ಬಾಯ್ಸ್ ಪ್ಲೇ ಅಲ್ವಾ. ಇದನ್ನ ಮೇಸ್ಟ್ರು ಪ್ರಶ್ನೆ ಅಸಿಸ್ಟೆಂಟ್ ಮೇಸ್ಟ್ರು ಕೇಳಿದ್ರು ಅಂತ ನಾವು ಬೇಕಾದ್ರೆ ಕಲ್ಪನೆ ಮಾಡ್ಕೊಳ್ಳೋಣ. ದ ಹೆಡ್ ಮಾಸ್ಟರು, ದ HM ಆಸ್ಕ್ಡ್ ದ ಟೀಚರ್ ಅಲ್ವಾ. ಈಗ ನೋಡಿ, ನಾವೇನ್ ಮಾಡಿದ್ವಿ, ರಿಪೋರ್ಟಿಂಗ್ ಪಾರ್ಟಿನ ಭಾಗವನ್ನ ಬರ್ಕೊಂಡ್ಬಿಟ್ವಿ. ಹೆಡ್ ಮಾಸ್ಟ್ರು ಮೇಸ್ಟ್ರನ್ನ ಕೇಳಿದ್ರು ಅಲ್ವಾ. ಈಗ ಪ್ರಶ್ನೆ ಉಳಿತಿಲ್ಲಿ. ಪ್ರಶ್ನೆಯ ವರ್ಡ್ ಡಬಲ್ ಎಚ್ ವರ್ಡ್ ಏನಿದೆ ಅದೇ ಡಬಲ್ ಎಚ್ ವರ್ಡ್ ಅನ್ನ ಬರಿಬೇಕು. ಇಲ್ಲಿ ಹೌ ಅಂತಾನೆ ಬರಿಬೇಕು.
ನೋಡಿ, ಇಲ್ಲಿ ನೀವು ಅಸರ್ಟಿವ್ ಸೆಂಟೆನ್ಸ್ ನಲ್ಲಿ ದಟ್ ಬರೆದಿದ್ರಿ ಅಂತ ಹೇಳಿ ಇಲ್ಲಿ ದಟ್ ಬರಿಬಾರದು. ಅಥವಾ ಇದು ಯಾವ್ದು ಎಸ್ ನೋ ಕ್ವಶನ್ ಅಲ್ಲಿ ಈ ಫಾರ್ ವೆದರ್ ಅಂತ ಬರೆದಿದ್ರಿ ಅಂತ ಹೇಳಿ ಅದನ್ನ ಇಲ್ಲಿ ಈ ಫಾರ್ ವೆದರ್ ಬರಿಬಾರದು. ಕೀಪ್ ಇಟ್ ಇನ್ ಮೈಂಡ್. ಅಸರ್ಟಿವ್ ಸೆಂಟೆನ್ಸ್ ನ ದಟ್ ಅನ್ನ ಇಲ್ಲಿ ಬರಿಬಾರದು. ಎಸ್ ನೋ ಕ್ವಶನ್ ಇನ ಈ ಫಾರ್ ವೆದರ್ ಅನ್ನ ಬರಿಬಾರದು. ಇಲ್ಲಿ ಏನ್ ಬರಿಬೇಕು, ನೇರವಾಗಿ ಯಾವ WH ವರ್ಡ್ ಆ ಪ್ರಶ್ನೆಯಲ್ಲಿ ಇರುತ್ತೋ ಅದನ್ನೇ ಬರಿಬೇಕು. ಹೌ ಇದ್ರೆ ಹೌ ಬರಿಬೇಕು, ವಾಟ್ ಇದ್ರೆ ವಾಟ್ ಬರಿಬೇಕು, ವೈ ಇದ್ರೆ ವೈ ಬರಿಬೇಕು, ವೇರ್ ಇದ್ರೆ ವೇರ್ ಬರಿಬೇಕು. ಅಲ್ಲಿ ಏನಿದೆ ಅದನ್ನ ಬರಿಬೇಕು. ಹೌ ಅಂತ ಬರೆದು ಮುಗೀತು. ಇದಾದ್ಮೇಲೆ ಮುಂದಿನ ಕೆಲಸ ಇಂಪಾರ್ಟೆಂಟ್ ಏನಂದ್ರೆ, ಈ ಸಬ್ಜೆಕ್ಟ್ ಅನ್ನ ಅಲ್ಲ ಸಾರಿ ಈ ಪ್ರಶ್ನೆಯ ಮಾದರಿಯನ್ನ ನಾವು ಸಾದಾ ವಾಕ್ಯದ ಮಾದರಿ ಬರಿಬೇಕಾದ್ರೆ ಮೊದಲು ಸಬ್ಜೆಕ್ಟ್ ವರ್ಡ್ ತಗೋಬೇಕು. ಈ ಆಕ್ಸಿಲರಿ ಬಿಟ್ಬಿಡ್ಬೇಕು, ಇದನ್ನ ತಗೋಬೇಕು ಫಸ್ಟ್. ಹೌ ದ ಬಾಯ್ಸ್, ಹೌ ದ ಬಾಯ್ಸ್ ಈಗ ಬರ್ಕಂದ್ರಿ, ಈಗ ಇದು ಬಂತಿದು ಹೌ ದ ಬಾಯ್ಸ್, ಈಗ ಇಲ್ಲಿ ಬಂತು. ಓಕೆ, ಈಗ ಏನಿದೆ ಮುಂದೆ ಡಿಡ್ ಪ್ಲೇ ಉಳ್ಕೊಂಡಿದೆ. ಇವೆರಡು ಕೂಡಿಸಿ ನೀವು ಟೆನ್ಸ್ ಅರ್ಥ ಮಾಡ್ಕೋಬೇಕು. ಪ್ಲೇ ಬೇಸ್ ಫಾರ್ಮ್ ನಾಗಿದೆ, ಡಿಡ್ ಪಾಸ್ಟ್ ಟೆನ್ಸ್ ಇದೆ. ಅದರಿಂದ ಇದು ಟೆನ್ಸ್ ಹೇಳ್ತಕ್ಕಂಥದ್ದು ನಿಮಗೆ. ಇದು ಯಾವ ಟೆನ್ಸ್ ಅಲ್ಲಿ ಇದೆ? ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಈಗ ನಿಮ್ಮ ಟೆನ್ಸ್ ರೂಲ್ಸ್ ಚೇಂಜ್ ಮಾಡ್ತಕ್ಕಂಥ ರೂಲ್ಸ್ ಪ್ರಕಾರ ಸಿಂಪಲ್ ಪಾಸ್ಟ್ ಏನಾಗುತ್ತೆ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಅಂದ್ರೆ ಸಿಂಪಲ್ ಪಾಸ್ಟ್ ಆಫ್ ದಿ ಡೈರೆಕ್ಟ್ ಸ್ಪೀಚ್ ಬಿಕಮ್ಸ್ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಆದ್ರಿಂದ ಇದನ್ನ ನಾನು ಪಾಸ್ಟ್ ಪರ್ಫೆಕ್ಟ್ ಮಾಡ್ಬೇಕಾದ್ರೆ ನೋಡಲಿ, ಈ ಡಿಡ್ ಬದಲಿ ನಾನು ಏನ್ ಬರಿಬೇಕು? ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಆಕ್ಸಿಲರಿಯನ್ನ ಬರಿಬೇಕು. ಈಗ ಪ್ಲೇ ಅಂತಕ್ಕಂಥದ್ದನ್ನ ಪ್ಲೇಡ್ ಅಂತ ಬರಿಬೇಕು. ಪ್ಲೇಡ್ ಅಂತ. ಈಗ ಗಮನಿಸಿ ನೋಡಿ, ಹೌ ಡಿಡ್ ದ ಬಾಯ್ಸ್ ಪ್ಲೇ ಅನ್ನುವಂಥದ್ದು ಹೆಡ್ ಮಾಸ್ಟರ್ ಮೇಸ್ಟರ್ ಕೇಳಿದ ಪ್ರಶ್ನೆ ಅಂತ ನಾವು ತಿಳ್ಕೊಂಡ್ವಿ, ಇಮ್ಯಾಜಿನ್ ಮಾಡ್ಕೊಂಡ್ವಿ ಅಲ್ವಾ? ಈಗ ದ ಹೆಡ್ ಮಾಸ್ಟರ್ ಆಸ್ಕ್ಡ್ ದ ಟೀಚರ್ ಹೌ ದ ಬಾಯ್ಸ್ ಹ್ಯಾಡ್ ಪ್ಲೇಡ್. ನೋಡಿಲ್ಲಿ ಹೌ ಹ್ಯಾಡ್ ದ ಬಾಯ್ಸ್ ಪ್ಲೇಡ್ ಅಂತ ಬರೆದ್ರೆ ತಪ್ಪದು, ಮತ್ತೆ ಪ್ರಶ್ನೆಯಾಗಿ ಉಳ್ಕತ್ತದು. ಹೌ ಹ್ಯಾಡ್ ದ ಬಾಯ್ಸ್ ಪ್ಲೇಡ್ ಹಿಂಗ್ ಕೆಲವರು ಟೆನ್ಸ್ ಎಲ್ಲ ತಿಳ್ಕೊಂತಾರೆ, ಆದ್ರೆ ಈ ವ್ಯತ್ಯಾಸ ಗಮನದಲ್ಲಿ ಇಟ್ಕೊಳ್ಳಲ್ಲ, ಅದು ತಪ್ಪಾಗುತ್ತೆ. ಆದ್ರಿಂದ ಹೌ ದ ಬಾಯ್ಸ್ ಹ್ಯಾಡ್ ಪ್ಲೇಡ್ ಅಂತಲೇ ಬರಿಬೇಕು. ಓಕೆ, ಇದಿಷ್ಟು ಇದು ಪ್ರಶ್ನೆಗಳನ್ನ ನಾವು ಇಂಡೈರೆಕ್ಟ್ ಮಾಡ್ತಕ್ಕಂಥ ಒಂದು ಕ್ರಮ. ಎಸ್ ನೋ ಕ್ವಶನ್ ಮತ್ತು WH ಕ್ವಶನ್ ಅನ್ನ ಇಂಡೈರೆಕ್ಟ್ ಮಾಡ್ತಕ್ಕಂಥ ಒಂದು ಕ್ರಮ ಇದೆ. ಇದಾದ ಮೇಲೆ ನಾವು ಇಂಪೆರೇಟಿವ್ ವಾಕ್ಯಗಳಿಗೆ ಹೋಗೋಣ. ಇಂಪೆರೇಟಿವ್ ವಾಕ್ಯಗಳು ಹೆಂಗಿರ್ತಾವ ಅನ್ನೋದು ಮೊದಲು ನಮ್ಮ ಹುಡುಗರಿಗೆ ಗೊತ್ತಾಗುತ್ತೆ. ನೋಡಿ, ಕೆಲವು ಬರೋದು ತೋರಿಸ್ತೀನಿ ನಾನು. ಶಟ್ ದಿ ಡೋರ್ ಅಂತಲ್ಲ, ಅಥವಾ ಶಟ್ ದಿ ವಿಂಡೋ ಅಂತಲ್ಲ ಇರ್ಬೋದು. ಸಿಟ್ ಡೌನ್ ಅಂತ ಇರ್ಬೋದು. ಡೋಂಟ್ ಮೂವ್ ಅಹೆಡ್ ಅಂತ ಇರ್ಬೋದು. ಕೀಪ್ ಸೈಲೆನ್ಸ್ ಅಂತ ಇರ್ಬೋದು. ನೋಡಿ, ಇವೆಲ್ಲವೂ ಏನೋ ಹೆಲ್ಪ್ ಮೀ ಅಂತ ಇರ್ಬೋದು. ನೋಡಿ, ಇವಿಷ್ಟು ಇಂಪೆರೇಟಿವ್ ಸೆಂಟೆನ್ಸ್ಗೆ ಉದಾಹರಣೆಗಳು. ಈಗ ಇಂಪೆರೇಟಿವ್ ಸೆಂಟೆನ್ಸ್ ಅಂದ್ರೆ ಏನ್ರಿ ಅಂತ ಪ್ರಶ್ನೆ ಬರ್ಬೋದು ನಿಮಗೆ. ಇಂಪೆರೇಟಿವ್ ವಾಕ್ಯ ಅಂದ್ರೆ ಏನು? ನೋಡಿ, ಇಂಪೆರೇಟಿವ್ ವಾಕ್ಯ ಅಂದ್ರೆ ಆಜ್ಞಾಧಾರಕ ವಾಕ್ಯ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅದನ್ನ ಅಂದ್ರೆ ಆಜ್ಞೆ ಅಂದ್ರೆ ಬರೀ ಆಜ್ಞೆಗೆ ನಾವು ಅದನ್ನ ಸೀಮಿತಗೊಳಿಸಬಾರ್ದು. ಅಲ್ಲಿ ಸಲಹೆ ಸಜೆಷನ್ ಬರ್ಬೋದು, ಅಡ್ವೈಸ್ ಬರ್ಬೋದು. ಆಮೇಲೆ ಒಂದು ರೀತಿ ಇನ್ನೂ ರೀತಿ ಏನೇನು ಅಂತೀವಿ ನಾವು, ರಿಕ್ವೆಸ್ಟ್, ನಮಗೆ ಸಹಾಯ ಮಾಡ್ರಿ ಅನ್ನುವಂಥ ಒಂದು ರಿಕ್ವೆಸ್ಟ್ ಬರ್ಬೋದು. ರಿಕ್ವೆಸ್ಟ್ ಪ್ರಶ್ನೆಯಲ್ಲಿ ಬರ್ಬೋದು, ಇಲ್ಲಿ ಇಂಪೆರೇಟಿವ್ ವಾಕ್ಯದಲ್ಲಿ ಬರ್ಬೋದು ಅದು. ಓಕೆ, ಇಂಪೆರೇಟಿವ್ ವಾಕ್ಯದಲ್ಲಿ ಕೂಡ ರಿಕ್ವೆಸ್ಟ್ ಬರ್ಬೋದು. ಅದರಿಂದ ಸಜೆಷನ್ನು, ಆರ್ಡರು, ಕಮೆಂಟ್ಸ್ ಅಂತೀವಿ, ಮತ್ತೆ ರಿಕ್ವೆಸ್ಟ್ ಅಂತೀವಿ. ಇಂಥವು ಈ ಇಂಪೆರೇಟಿವ್ ವಾಕ್ಯಗಳಲ್ಲಿ ಬರ್ತವೆ. ಇವುಗಳ ಲಕ್ಷಣ ಹೆಂಗಿರ್ತೈತಿ ಅಂತ ಹೇಳಿದ್ರೆ, ಅವು ಕ್ರಿಯಾಪದದಿಂದಲೇ ಪ್ರಾರಂಭ ಆಗಿರ್ತವೆ. ಗಮನಿಸಿ ನೀವು. ನೋಡಿ, ಶಟ್ ದಿ ಡೋರ್ ಅಂತ ಇದೆ, ಫಸ್ಟ್ಗೆ ಶಟ್ ಅಂತ ಇದೆ. ವಿ ಪ್ಲಸ್ ಓ ಅಂದ್ರೆ ವರ್ಬು ಆಬ್ಜೆಕ್ಟ್ ಬರ್ತದೆ. ಸಿಟ್ ಡೌನ್, ನೋಡಿ ಇದು ವರ್ಬು ಪ್ಲಸ್ ಪಾರ್ಟಿಕಲ್ ಇದು. ಸಿಟ್ ಡೌನ್ ಅಡ್ವರ್ಬಿಯಲ್ ಇದು. ಸಿಟ್ ಡೌನ್ ವಿ ಎ ಅಂತ ಇದೆ. ಇದು ಡೋಂಟ್ ಅಂತ ಇದೆ. ಡೋಂಟ್ ಮೂವ್ ಅಹೆಡ್ ಅಂತ, ಅಂದ್ರೆ ಇದು ಆಕ್ಚುಲಿ ಮೂವ್ ಅಹೆಡ್. ಇದು ವರ್ಬು, ಇದು ಅಹೆಡ್ ಅನ್ನೋದು ಅಡ್ವರ್ಬಿಯಲ್.
ಇದಕ್ಕೆ ಡೋಂಟ್ ಅಂತ ಪಾರ್ಟಿಕಲ್ ಸೇರಿಸಿದೀವಿ, ಹಿಂದಕ್ಕೆ ಆಪರೇಟರ್ ಸೇರಿಸಿದೀವಿ, ನೆಗೆಟಿವ್ ಆಪರೇಟರ್, ಡೋಂಟ್ ಮೂವ್ ಅಹೆಡ್ ಅಂತ. ಆಮೇಲೆ ಕೀಪ್ ಸೈಲೆನ್ಸ್ ಅಂತ ತಗೊಳ್ಳಿ, ಆಮೇಲೆ ಹೆಲ್ಪ್ ಮೀ ಅಂತ ತಗೊಳ್ಳಿ. ನೋಡಿ, ಇವೆಲ್ಲವೂ ಒಂದೇ ತರದ ಮಾದರಿಯ ಪ್ರಶ್ನೆಗಳಿವು. ಇವುಗಳು ಡೈರೆಕ್ಟ್ ಅಲ್ಲಿ ಬಂದಾಗ ನಾವು ಇಂಡೈರೆಕ್ಟ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದು ಪ್ರಶ್ನೆ. ನೋಡಿ, ಇಂಡೈರೆಕ್ಟ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಈ ಡೈರೆಕ್ಟ್ ಸ್ಪೀಚ್ನ ಅರ್ಥಕ್ಕೆ ಅನುಗುಣವಾದ ರಿಪೋರ್ಟಿಂಗ್ ವರ್ಬ್ ಅನ್ನ ನಾವು ಬಳಸಬೇಕು. ಡೈರೆಕ್ಟ್ ಸ್ಪೀಚ್ನ ಮೀನಿಂಗ್ ಏನಿರ್ತದೋ ಅದರ ಅರ್ಥ ನೋಡ್ಬೇಕು ನಾವು. ಅದು ಆರ್ಡರ್ ಇದ್ರೆ ಆರ್ಡರ್ಡ್ ಅಂತ ಬರಿಬೇಕು, ರಿಕ್ವೆಸ್ಟ್ ಇದ್ರೆ ರಿಕ್ವೆಸ್ಟೆಡ್ ಅಂತ ಬರಿಬೇಕು, ಸಜೆಷನ್ ಇದ್ರೆ ಸಜೆಸ್ಟೆಡ್ ಅಂತ ಬರಿಬೇಕು, ಅಡ್ವೈಸ್ ಇದ್ರೆ ಅಡ್ವೈಸ್ಡ್ ಅಂತ ಬರಿಬೇಕು, ವಾರ್ನಿಂಗ್ ಇದ್ರೆ ವಾರ್ನ್ಡ್ ಅಂತ ಬರಿಬೇಕು. ವಾರ್ನಿಂಗ್ ಕೂಡ ಇರ್ತದೆ ಇಂಪೇರೇಟಿವ್ ವಾಕ್ಯಗಳಲ್ಲಿ. ವಾರ್ನಿಂಗ್ ಅಂತ ಇದ್ರೆ ವಾರ್ನ್ ಅಂತ ಇರ್ತದೆ. ನೋಡಿ, ಇಲ್ಲಿ ಡೋಂಟ್ ಮೂವ್ ಅಹೆಡ್ ಅಂತ ಇದು ವಾರ್ನಿಂಗ್ ಇದೆ ಅಲ್ವಾ. ಈ ರೀತಿ ವಾಕ್ಯಗಳನ್ನ ನಾವು ಪರಿವರ್ತನೆ ಮಾಡುವಾಗ ಆಯಾ ಮೀನಿಂಗ್, ವಾಕ್ಯದ ಸೆನ್ಸ್ ಏನಿರ್ತದೆ, ಅದರ ಅರ್ಥ ಏನಿರುತ್ತೆ, ಅದಕ್ಕೆ ಅನುಗುಣವಾದ ರಿಪೋರ್ಟಿಂಗ್ ವರ್ಬ್ ಅನ್ನ ನಾನು ಉಪಯೋಗಿಸ್ಬೇಕು. ವಾರ್ನಿಂಗ್ ಇದ್ರೆ ವಾರ್ನಿಂಗ್, ವಾರ್ನ್ಡ್ ಅನ್ಬೇಕು, ಸಜೆಷನ್ ಇದ್ರೆ ಸಜೆಸ್ಟೆಡ್, ಅಡ್ವೈಸ್ ಇದ್ರೆ ಅಡ್ವೈಸ್ಡ್, ಆರ್ಡರ್ ಇದ್ರೆ ಆರ್ಡರ್ಡ್ ಅಥವಾ ಕಮೆಂಡೆಡ್, ಹಿಂಗೆಲ್ಲ ಬರೀಬಹುದು ನಾವು. ಇದಾದ್ಮೇಲೆ ಇನ್ನೂ ಬಹಳ ಮುಖ್ಯವಾದ ಇದು ಯಾವುದಂದ್ರೆ, ಇಂಪೇರೇಟಿವ್ ವಾಕ್ಯಗಳನ್ನ ನಾವು ಇಂಡೈರೆಕ್ಟ್ ಸ್ಪೀಚ್ ಬರೆಯುವಾಗ ನಮ್ಮ ಮೊದಲಿನ ಪ್ರಾಕ್ಟೀಸ್ ಏನಿರ್ತದಲ್ಲ, ಅಸರ್ಟಿವ್ ಸೆಂಟೆನ್ಸ್ ನಲ್ಲಿ ದಟ್ ಯೂಸ್ ಮಾಡೋದು, ಅದನ್ನ ಇಲ್ಲಿ ತರಬಾರದು. ಆಮೇಲೆ ಎಸ್ ನೋ ಕ್ವಶನ್ ನಲ್ಲಿ ಯೂಸ್ ಮಾಡ್ತಕ್ಕಂಥ ಇಫ್ ಆರ್ ವೆದರ್ ತರಬಾರದು, ಅಥವಾ WH ವರ್ಡ್ ತರಬಾರದು, ಯಾವುದು ತರಬಾರದು. ಇಲ್ಲಿ ಏನ್ ಮಾಡ್ಬೇಕು ಹಂಗಾದ್ರೆ ಅಂದ್ರೆ, ನೇರವಾಗಿ ಈ ಕ್ರಿಯಾಪದಗಳಿಗೆ ನಾನು ಟು ಸೇರಿಸ್ಬೇಕು. ಇದೇನಿದೆ, ಇದು ವರ್ಬ್, ಮೇನ್ ವರ್ಬ್ ಏನಿದೆಯೋ ಇದ್ರ ಹಿಂದಕ್ಕೆ ಟು ಸೇರಿಸ್ಬೇಕು. ನಾನು ಪ್ರತಿಯೊಂದಕ್ಕೂ ಟು ಸೇರಿಸ್ತಾ ಹೋಗ್ಬೇಕು. ಟು, ಗೊತ್ತಾಯ್ತಾ? ಡೋಂಟ್ ಅಂತ ಬಂದಾಗ ಮಾತ್ರ ಡೂ ತೆಗಿಬೇಕು. ಡೂ ತೆಗೆದ್ಬಿಟ್ಟು ನಾಟ್ ಟು ಅಂತ ಮಾಡ್ಬೇಕು ಅದನ್ನ. ಈಗ ಇಲ್ಲಿ ನೋಡಿ, ಡೋಂಟ್ ಮೂವ್ ಅಂತ ಇದೆ. ಈ ಡೋಂಟ್ ಮೂವ್ ಅನ್ನೋದು ಏನಾಗುತ್ತೆ, ನಾಟ್ ಟು ಮೂವ್ ಅಹೆಡ್ ಅಂತ ಆಗುತ್ತೆ. ಅದು ನಾಟ್ ಟು ಮೂವ್ ಅಹೆಡ್ ಅಂತ ಆಗುತ್ತೆ. ಕೀಪ್ ಸೈಲೆನ್ಸ್ ಅಂತ ಇದೆಯಲ್ಲ, ಇದು ಟು ಕೀಪ್ ಸೈಲೆನ್ಸ್ ಅಂತ ಆಗುತ್ತೆ. ಹೆಲ್ಪ್ ಮೀ ಅಂತ ಇದೆಯಲ್ಲ, ಅದು ಟು ಹೆಲ್ಪ್ ಅಂತ ಆಗುತ್ತೆ. ನೋಡಿ, ಹಿಂಗೆ ಆಲ್ ದ ಇಂಪೇರೇಟಿವ್ಸ್ ಆರ್ ಇಂಟ್ರೊಡ್ಯೂಸ್ಡ್ ಇನ್ ಟು ಇಂಡೈರೆಕ್ಟ್ ವಿತ್ ಟು ಇನ್ಫೈನೈಟಿವ್ ಅಂತ ಕರಿತೀವಿ ನಾವು. ಆಲ್ ದ imperative sentences of the direct speech are introduced into indirect with to infinitive ಅಂತ ಕರಿತೀವಿ. ಇಷ್ಟೇ ಇದರ ವ್ಯಾಖ್ಯಾನ, ಇದರ ಒಂದು ಡೆಫಿನಿಷನ್. ಇಷ್ಟು ಅರ್ಥ ಮಾಡ್ಕೊಂಡು ಕೆಲವು ಉದಾಹರಣೆಗಳನ್ನ ಇಲ್ಲಿ ನೋಡೋಣ. The teacher said keep silence. ಓಕೆ, ನೋಡಿ, ಇದು ಮೇಷ್ಟ್ರು ವಿದ್ಯಾರ್ಥಿಗಳಿಗೆ ವಾರ್ನ್ ಮಾಡಿರೋದು ಇದು ಅಲ್ವಾ. ನೀವು ಸೈಲೆಂಟ್ ಆಗಿರ್ರಿ ಅಂತ. ವಾರ್ನ್ ಅಲ್ಲ, ಆದೇಶ ಇದು. ಓಕೆ, ಆದೇಶ ಅಥವಾ ಸಜೆಷನ್ ಅಂತ ಯಾವ್ದಾದ್ರೂ ತಗೋಬಹುದು ಇದರಲ್ಲಿ. ನಾವು ಇದನ್ನ ನೋಡಿ ಹಿಂಗ್ ಬರಿತೀನಿ. ದ ಟೀಚರ್ ಸಜೆಸ್ಟೆಡ್ ಟು ಅಂತ ಬರಿಬೇಕಾಗತ್ತೆ, ಅಥವಾ ಆರ್ಡರ್ಡ್ ಟು ಬೇಕಾಗಿಲ್ಲ. ಆರ್ಡರ್ ಬರೆದಾಗ ಆರ್ಡರ್ಡ್ ದ students to keep silence. ಇಲ್ಲಿ ಗಮನಿಸಿ ನೋಡಿ, ಇಲ್ಲಿ ಕೀಪ್ ಸೈಲೆನ್ಸ್ ಅಂತಕ್ಕಂಥದ್ದು ಟು ಕೀಪ್ ಸೈಲೆನ್ಸ್ ಅಂತ ಆಯ್ತು. ಇದೇ ಇಂಡೈರೆಕ್ಟ್ ಸ್ಪೀಚ್ ಇದು. ಆದ್ರೆ ಅದ್ರ ಹಿಂದಕ್ಕೆ ಬರೆಯುವ ಕ್ರಮಗಳೆಲ್ಲ ಕರೆಕ್ಟ್ ಆಗಿರ್ಬೇಕು. ನೋಡಿ, ಏನಂತ ಬರೆದ್ವಿ ನಾವು, ದ ಟೀಚರ್ ಸಜೆಸ್ಟೆಡ್ ಟು ದ ಸ್ಟೂಡೆಂಟ್ಸ್. ನೀವು ಸಜೆಸ್ಟ್ ಪದವನ್ನು ಉಪಯೋಗಿಸಿದ್ರೆ ಟು ಬರಲೇಬೇಕಲ್ಲಿ. ಸಜೆಸ್ಟೆಡ್ ಟು ದ ಸ್ಟೂಡೆಂಟ್ಸ್ ಅಂತ. ಆರ್ಡರ್ ಬರೆದ್ರೆ ಟು ಬೇಕಾಗಿಲ್ಲ. ದ ಟೀಚರ್ ಆರ್ಡರ್ಡ್ ದ ಸ್ಟೂಡೆಂಟ್ಸ್ ಟು ಕೀಪ್ ಸೈಲೆನ್ಸ್ ಅಲ್ವಾ. ಟು ಕೀಪ್ ಸೈಲೆನ್ಸ್. ಅಡ್ವೈಸ್ ಅಂತಾನು ಹೇಳ್ಬೋದು. ಅಡ್ವೈಸ್ಡ್ ದ ಸ್ಟೂಡೆಂಟ್ಸ್ ಟು ಕೀಪ್ ಸೈಲೆನ್ಸ್. ಸಜೆಸ್ಟೆಡ್ ಟು ದ ಸ್ಟೂಡೆಂಟ್ಸ್ ಟು ಕೀಪ್ ಸೈಲೆನ್ಸ್, ಅಥವಾ ಆರ್ಡರ್ಡ್ ದ ಸ್ಟೂಡೆಂಟ್ಸ್ ಟು ಕೀಪ್
ಸೈಲೆನ್ಸ್. ಇಲ್ಲಿ ಟು ಕೀಪ್ ಸೈಲೆನ್ಸ್ ಈಸ್ ಇದೆ ಇಂಡೈರೆಕ್ಟ್ ಸ್ಪೀಚ್. ನೋಡಿ, ಕೀಪ್ ಸೈಲೆನ್ಸ್ ಅನ್ನೋದು ಟು ಕೀಪ್ ಸೈಲೆನ್ಸ್ ಅಂತ ಆಯ್ತು. ಈ ಕ್ರಮ ಎಲ್ಲ ಕರೆಕ್ಟ್ ಆಗಿರ್ಬೇಕಾದ್ರೆ ಹಿಂದಿನವು. ಓಕೆ, ಈಗ ಇನ್ನೂ ಒಂದು ಉದಾಹರಣೆ ನೋಡೋಣ. The panchayat head said you people don't waste water. ನೋಡಿ, the panchayat head said you people don't waste water. ಅಲ್ವಾ? ಪಂಚಾಯತಿ ಮುಖ್ಯಸ್ಥ ಜನರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. ಏನಂತ ಎಚ್ಚರಿಕೆಯನ್ನು ಕೊಡ್ತಾನೆ? ನೀರು ವೇಸ್ಟ್ ಮಾಡಬೇಡ್ರಿ ಅಂತ ಎಚ್ಚರಿಕೆಯನ್ನು ಕೊಡ್ತಾನೆ. ಈಗ ನಾನು ಇದನ್ನ ಇಂಡೈರೆಕ್ಟ್ ಸ್ಪೀಚ್ ಬರಿಬೇಕಾದ್ರೆ ಈ ರೀತಿ ಬರಿಬಹುದು. ದ ಪಂಚಾಯತ್ ಹೆಡ್ ವಾರ್ನ್ಡ್ ಅಂತ ತಗೊಳ್ಳೋಣ. ಇದನ್ನ ವಾರ್ನ್ಡ್ ದ ಪೀಪಲ್. ನೋಡಿ, ಈಗ ನೀವು ಎಲ್ಲಿಗೆ ಬರಬೇಕು? ಡೋಂಟ್ ವೇಸ್ಟ್ ವಾಟರ್ ಇಲ್ಲಿ ಬರಬೇಕು. ಯು ಕೈ ಬಿಟ್ಬಿಡ್ಬೇಕು. ಪೀಪಲ್ ಅನ್ನೋದು ಮಾತ್ರ ತಗೋಬೇಕು. ದ ಪೀಪಲ್ ಅಂತ. ದ ಪಂಚಾಯತ್ ಹೆಡ್ ವಾರ್ನ್ಡ್ ದ ಪೀಪಲ್. ಇಲ್ಲಿ ಬರೀ ಸೆಡ್ ಅಂತ ಇದೆ. ನಾವು ಇದ್ರ ಅರ್ಥಕ್ಕೆ ಅನುಗುಣವಾಗಿ ಏನ್ ಮಾಡಿದ್ವಿ? ವಾರ್ನ್ಡ್ ಅನ್ನೋ ಪದವನ್ನ ಬಳಕೆ ಮಾಡ್ಕೊಂಡ್ವಿ. ಇಲ್ಲಿ ಸಜೆಸ್ಟೆಡ್ ಅಥವಾ ಅಡ್ವೈಸ್ಡ್ ಅಂತ, ಬಟ್ ಅಡ್ವೈಸ್ ಕೂಡ ಆಗ್ಬಹುದು. ಅದು ದ ಪಂಚಾಯತ್ ಹೆಡ್ ಅಡ್ವೈಸ್ಡ್ ದ ಪೀಪಲ್. ಅಡ್ವೈಸ್ಡ್ ದ ಪೀಪಲ್ ಅಂತ ಬರ್ಕೋಬಹುದು ಅಲ್ವಾ? ನಾವು ಒಂದು ಅರ್ಥಕ್ಕೆ ಬರ್ಕೊಂಡಿದೀವಿ, ವಾರ್ನ್ಡ್ ಅಂತ ಬರ್ಕೊಂಡಿದೀವಿ ಅಲ್ವಾ? ವಾರ್ನ್ಡ್ ಅಂತ ಬರ್ಕೊಂಡು ಏನ್ ಮಾಡಿದ್ವಿ ಇಲ್ಲಿ? ಈಗ ನೋಡಿ, ಡೋಂಟ್ ವೇಸ್ಟ್ ವಾಟರ್ ಇದೆ ಮುಖ್ಯ ಹೇಳಿಕೆ. ಡೋಂಟ್ ವೇಸ್ಟ್ ವಾಟರ್, ನೀರು ವೇಸ್ಟ್ ಮಾಡಬೇಡಿ ಅಂತ. ಈಗ ಡೋಂಟ್ ಅಂತ ಹಿಂಗ್ ಬಂದಾಗ ನಾವೇನ್ ಮಾಡ್ಬೇಕು? ಡೂ ಕೈ ಬಿಟ್ಟು ಬಿಡ್ಬೇಕು. ಡೂ ಕೈ ಬಿಟ್ಟು ನಾಟ್ ಮಾತ್ರ ಲೆಕ್ಕಕ್ಕೆ ತಗೋಬೇಕು. ಫಸ್ಟ್ ಬರ್ಕೋಬೇಕಿಲ್ಲ ನಾಟ್ ಬರ್ಕೊಂಡ್ಮೇಲೆ ವೇಸ್ಟ್ ಅಂತ ಏನಿದೆಯಲ್ಲ ಮುಂದಿನ ಕ್ರಿಯಾಪದ, ಅದಕ್ಕೆ ಟು ಸೇರಿಸ್ಬೇಕು ನಾವು. ನಾಟ್ ಟು ವೇಸ್ಟ್ ವಾಟರ್ ಅಂತ ತಗೋಬೇಕು. ಈಗ ನೋಡಿ, ಇಲ್ಲಿ ನಾಟ್ ಟು ವೇಸ್ಟ್ ವಾಟರ್ ಐತಲ್ಲ, ಇದೇ ಇಂಡೈರೆಕ್ಟ್ ಸ್ಪೀಚ್ ಆಗಿದ್ದು. ಇಲ್ಲಿ ಟು ನಾಟ್ ವೇಸ್ಟ್ ವಾಟರ್ ಅಂತ ಬರಿಬಾರದು. ನಾಟ್ ಟು ವೇಸ್ಟ್ ವಾಟರ್ ಅಂತ ಬರಿಬೇಕು. ಇದು ಇಂಪೆರೇಟಿವ್ ವಾಕ್ಯ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ಆಗ್ತಕ್ಕಂಥ ಒಂದು ಕ್ರಮ ಇದು. ಓಕೆ, ಇನ್ನು ಕೊನೆಯ ಸೆಂಟೆನ್ಸ್ ಇದೆ. ಕೊನೆಯ ವಾಕ್ಯ ಯಾವ್ದು? ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ಗಳು ಹೇಗೆ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ಆಗ್ತವೆ ಅಂತ ನಾವು ನೋಡಬಹುದು. ಓಕೆ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ಗಳು ಹೇಗಾಗ್ತವೆ? ಈಗ ನೋಡಿ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಹೆಂಗಿರ್ತವೆ ಅಂತ ಮೊದಲು ತಗೊಳ್ಳಿ. ನೋಡಿ ಇಲ್ಲಿ, ಹೌ ಬ್ರೂಟ್ ಹಿ ಈಸ್, ಇದು ಎಕ್ಸ್ಕ್ಲಮೇಟರಿ. ವಾಟ್ ಎ ಬ್ಯೂಟಿಫುಲ್ ಫ್ಲವರ್ಸ್ ದೇ ಆರ್ ಅಲ್ವಾ? ಆಮೇಲೆ ಹೌ ಸ್ಯಾಡ್, ನೋಡಿ ಹಿಂಗೆ. ಇವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂದ್ರೆ ಆಶ್ಚರ್ಯಕಾರಕ ವಾಕ್ಯಗಳು. ಈ ಆಶ್ಚರ್ಯಕಾರಕ ವಾಕ್ಯಗಳನ್ನ ನಾವು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ಬರಿಬೇಕಾದಾಗ ನಾವು ಎಕ್ಸ್ಕ್ಲೈಮ್ಡ್ ಅನ್ನೋ ಪದವನ್ನು ಉಪಯೋಗಿಸ್ಬೇಕು. ರಿಪೋರ್ಟಿಂಗ್ ವರ್ಬ್ ಅನ್ನು ಬರಿತೀವಲ್ಲ, ರಿಪೋರ್ಟಿಂಗ್ ವರ್ಬ್ ಅನ್ನ ಅಲ್ಲಿ ಯಾವುದೇ ಸಬ್ಜೆಕ್ಟ್ ಇರಲಿ, ಅಂದ್ರೆ ಯಾವುದೇ ಕರ್ತೃಪದ ಇರಲಿ, ಆ ಕರ್ತೃಪದವನ್ನು ಉಪಯೋಗಿಸ್ಬಿಟ್ಟು ಎಕ್ಸ್ಕ್ಲೈಮ್ಡ್ ಅಂತ ನಾವು ಬರಿಬೇಕು. ಮುಂದೆ ಇಲ್ಲಿ ಮತ್ತೆ ಬದಲಾವಣೆಗಳನ್ನೆಲ್ಲ ಮಾಡ್ಬೇಕು ನಾವು. ಟೆನ್ಸ್ ಬದಲಾವಣೆ, ಆಮೇಲೆ ಪ್ರನೌನ್ ಬದಲಾವಣೆ, ಅದನ್ನೆಲ್ಲ ಮಾಡ್ಬೇಕು. ಅಸರ್ಟಿವ್ ಅಂದ್ರೆ
ಈ ಎಕ್ಸ್ಕ್ಲಾಮೇಟರಿ ಸೆನ್ಸ್ ಅನ್ನ ನಾವು ಸಾದಾ ವಾಕ್ಯದ ಅರ್ಥದಲ್ಲಿ ಎಕ್ಸ್ಪ್ರೆಸ್ ಮಾಡೋದನ್ನ ಕಲಿಬೇಕು. ಓಕೆ, ಈಗ ಇಲ್ಲಿ ನೋಡೋಣ ಒಂದೊಂದೇ ಬದಲಾವಣೆಗಳು ಹೇಗಾಗ್ತವೆ ಅಂತ ನೀವು ಗಮನಿಸಿ. ಇಲ್ಲಿ ಈಗ ಹೌ ಬ್ರೂಟ್ ಹೀಸ್ ಅಂತ ಇದೆ, ಇದನ್ನ ತಗೊಳ್ಳೋಣ. ಯಾರೋ ಸಮ್ವನ್ ಎಕ್ಸ್ಕ್ಲೈಮ್ಡ್ ಅಂತ ಬರಿತೀನಿ ನಾನು. ಸಮ್ವನ್ ಎಕ್ಸ್ಕ್ಲೈಮ್ಡ್ ಇಲ್ಲಿ ದಟ್ ಅಂತ ಉಪಯೋಗಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಸಮ್ವನ್ ಎಕ್ಸ್ಕ್ಲೈಮ್ಡ್ ಹೌ ಬ್ರೂಟ್, ಅಥವಾ ಸಾರಿ ಇದನ್ನ ಏನ್ ಮಾಡ್ಬೇಕು ನಾನು, ಹೌ ಬ್ರೂಟ್ ಹಿ ವಾಸ್ ಅಂತ ಬರೆಯಕ್ ಹೋಗ್ಬಾರ್ದು. ಇಲ್ಲಿ ಹಿ ವಾಸ್ ವೆರಿ ಬ್ರೂಟ್ ಅಂತ ಮಾಡ್ಬೇಕು. ಹಿ ವಾಸ್ ವೆರಿ ಬ್ರೂಟ್ ಅಂತ ಮಾಡ್ಬೇಕು. ನೋಡಿ ಇಲ್ಲಿ ಹಿ ವಾಸ್ ವೆರಿ ಬ್ರೂಟ್, ಇಲ್ಲಿ ಏನು ಹೋಯ್ತು, ಹೌ ಹೋಯ್ತು, ಎಕ್ಸ್ಕ್ಲೈಮ್ಡ್. ಇಲ್ಲಿ ದಟ್ ಕಂಜಂಕ್ಷನ್ ಉಪಯೋಗಿಸಿ ನೀವು. ದಟ್ ಕಂಜಂಕ್ಷನ್ ನಾವೇನು ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಬರಿತೀವಲ್ಲ, ಆ ದಟ್ ಕಂಜಂಕ್ಷನ್ ಇಲ್ಲಿ ಉಪಯೋಗಿಸಿ. ನೋಡಿ, ಸಮ್ ಒನ್ ಎಕ್ಸ್ಕ್ಲೈಮ್ಡ್ ದಟ್ ಹಿ ವಾಸ್ ವೆರಿ ಬ್ರೂಟ್ ಅಂತ. ಹಿ ವಾಸ್ ವೆರಿ ಬ್ರೂಟ್, ಹಿ ವಾಸ್ ವೆರಿ ಕ್ರೂಯಲ್. ಹೌ ಕ್ರೂಯಲ್ ಹಿ ಈಸ್ ಅಂತ ಇದ್ರೆ ಹಿ ಎಕ್ಸ್ಕ್ಲೈಮ್ಡ್ ದಟ್ ಹಿ ವಾಸ್ ವೆರಿ ಕ್ರೂಯಲ್. ನೋಡಿ, ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನ್ನ ನಾವು ಇಂಡೈರೆಕ್ಟ್ ಮಾಡ್ತಕ್ಕಂಥ ಒಂದು ಪದ್ಧತಿ ಅಲ್ವಾ. ಅದೇ ರೀತಿ ಈಗ ಮುಂದಿನೆಲ್ಲ ಸುಮ್ಮನೆ ಇದೆ, ಎಕ್ಸ್ಕ್ಲೈಮ್ಡ್ ಅನ್ನೋ ಪದ ಇರಲಿ. ವಾಟ್ ಎ ಬ್ಯೂಟಿಫುಲ್ ಫ್ಲವರ್ ಇಟ್ ಈ ಫ್ಲವರ್ಸ್ ದೇ ಆರ್ ಅಂತ ಇತ್ತಪ್ಪ. ಅವಾಗ ಸಮ್ಮನ್ ಎಕ್ಸ್ಕ್ಲೈಮ್ಡ್ ದಟ್ ದೇ ವರ್ ವೆರಿ ಬ್ಯೂಟಿಫುಲ್ ಫ್ಲವರ್ಸ್ ಅಂತ ಬರಿಬೇಕು. ನೋಡಿ, ಇಲ್ಲಿ ಸಮ್ಮನ್ ಎಕ್ಸ್ಕ್ಲೈಮ್ಡ್ ದಟ್ ದೇ ವರ್ ವೆರಿ ಬ್ಯೂಟಿಫುಲ್ ಫ್ಲವರ್ಸ್. ವಾಟ್ ಎ ಬ್ಯೂಟಿಫುಲ್ ಫ್ಲವರ್ಸ್ ದೇ ಆರ್ ಅಂತ ಅಲ್ಲಿದೆ. ಈಗ ಡೈರೆಕ್ಟ್ ಸ್ಪೀಚ್ ಅಲ್ಲಿ ವಾಟ್ ಎ ಬ್ಯೂಟಿಫುಲ್ ಫ್ಲವರ್ಸ್ ದೇ ಆರ್ ಅಂತ ಇದೆ. ಅದು ಏನಾಯ್ತು, ಸಮ್ಮನ್ ಎಕ್ಸ್ಕ್ಲೈಮ್ಡ್ ದಟ್ ದೇ ವರ್ ವೆರಿ ಬ್ಯೂಟಿಫುಲ್ ಫ್ಲವರ್ಸ್ ಅಂತ ಆಯ್ತು. ವಾಟ್ ಎ ಬ್ರೂಟಲ್ ಮರ್ಡರ್ ಇಟ್ ಈಸ್ ಅಂತ ಇತ್ತು. ವಾಟ್ ಎ ಬ್ರೂಟಲ್ ಮರ್ಡರ್ ಇಟ್ ಈಸ್ ಅಂತ ಅದನ್ನ ಹಿಂಗೆ ಬರಿಬೇಕು. ಸಮ್ಮನ್ ಎಕ್ಸ್ಕ್ಲೈಮ್ಡ್ ದಟ್ ವಾಸ್ ಎ ವೆರಿ ಬ್ರೂಟಲ್ ಮರ್ಡರ್ ಅಂತ, ದಟ್ ವಾಸ್ ಎ ವೆರಿ ಬ್ರೂಟಲ್ ಮರ್ಡರ್ ಅಂತ ಬರಿಬೇಕು. ನೋಡಿ, ಹೀಗೆ 4 ವಾಕ್ಯ ಪ್ರಕಾರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ನಾವು ಡೈರೆಕ್ಟ್ ನಿಂದ ಇಂಡೈರೆಕ್ಟ್ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನ ನಾನು ಇಲ್ಲಿಯವರೆಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇದಕ್ಕೆ ಏನಂದ್ರೆ ಹೆಚ್ಚಿನ ಎಕ್ಸಸೈಸ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಬೇರೆ ಬೇರೆ ರೀತಿಯ ಡಿಫ್ರೆಂಟ್ ಎಕ್ಸಸೈಸಸ್, ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಇದನ್ನ ಮೊದಲು ಬೇಸಿಕ್ ಆಗಿ ಇಷ್ಟು ನಾಲೆಡ್ಜ್ ಅನ್ನ ಕಲ್ತ್ಕೊಂಡ್ರೆ ಸಾಕು ಅಂತ ಹೇಳ್ತಾ ನಾನು ತಮ್ಮೆಲ್ಲರಿಗೂ ವಂದಿಸಿ ಈ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.